ಓ असतो मा सद्गमय तमसो मा ज्योतिर्गमय मृत्योर्मा अमृतं गमय सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, ನಿನ್ನ ಅನಂತ ಕೃಪೆಗೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ. ನಿನ್ನ ಪ್ರೀತಿ, ಪ್ರೇಮ, ಕರುಣೆ, ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 50ನೇದು. ಬಹಳ ಒಂದು ವಿಶೇಷವಾದ ಒಂದು ಸಂಖ್ಯೆ. ಸೋಮವಾರ 25ನೇ ಮೇ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ತೃತೀಯ ಸೋಮವಾರ. ಈ ಒಂದು 50ನೆಯ ಒಂದೇನು ಸಂಖ್ಯೆ ಇದೆ, ಇಲ್ಲಿವರೆಗೆ ಆ ಪರಮಾತ್ಮನು ನಮ್ಮನ್ನು ಏನು ಒಂದು ರಭಸದಿಂದ ಇಲ್ಲಿಗೆ ತಂದಿದ್ದಾನೆ. ಇದನ್ನ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಆತನ ಕೃಪೆ ಎಷ್ಟಿದೆ ಅಂತ ಆಶ್ಚರ್ಯ ಪಡುವಂತ ಒಂದು ವಿಷಯ. ಶಂಕರಾಚಾರ್ಯರು, ಜಗದ್ಗುರು ಶಂಕರಾಚಾರ್ಯರು ಒಂದು ಸಂದರ್ಭದಲ್ಲಿ ಅವರು ತಮ್ಮ ಗುರುಗಳಿಗೆ ಕೃಪೆಯ ಒಂದು ವಿಚಾರವನ್ನು ಅವರು ಹೇಗೆ ಒಂದು ಕೃತಜ್ಞತೆಯಿಂದ ಅವರು ವ್ಯಕ್ತಪಡಿಸ್ತಾರೆ, ಆ ಒಂದು ಮಂತ್ರವನ್ನ, ಆ ಶ್ಲೋಕವನ್ನು ಇವತ್ತು ಓದೋಣ. ಯಾಕೆಂದ್ರೆ
ಈ ಭಗವಂತ ನಮ್ಮನ್ನು ಹೀಗೆ ಯಾವುದೇ ರೀತಿಯಿಂದ ಆಗ್ಲಿ ನಮಗೆ ದಾರಿ ಮಾಡಿ ಆತನ ಒಂದು ದಿವ್ಯವಾಣಿಯನ್ನು ನಾವು ಕೇಳಿಕೊಂಡು ಆತನ ಕೃಪೆಯಿಂದ ಆ ಒಂದು ವಾಣಿಯ ಅರಿವು ನಮಗಾಗಿ ನಮ್ಮ ಜೀವನ ಸಫಲವಾಗಬೇಕು. ಸೊ ಅಲ್ಲಿ ಅವರು ಮೊದಲು ನಾನು ಅದನ್ನ ಶ್ಲೋಕ ಓದ್ತೀನಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಓದೋಣ ಅದನ್ನ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಾಗ್ರಹಾತ್ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತ್ವದನುಗ್ರಹಾತ್. ಇವಾಗ ಎಲ್ಲರೂ ನನ್ನ ಆದ್ಮೇಲೆ ಹೇಳಿ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಾಗ್ರಹಾತ್ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತ್ವ ಅನುಗ್ರಹಾತ್. ಅಂದ್ರೆ ಇಲ್ಲಿ ಹೇಳೋದೇನಂದ್ರೆ, ಹೇ ಪರಮಾತ್ಮ, ನಾನು ಸಂಪೂರ್ಣ ನಿನ್ನ ಅನಂತ ಕೃಪೆಗೆ ನಾನು ಪಾತ್ರನಾಗಿದ್ದೇನೆ. ಹೇಗೆ? ಆ ನಿನ್ನ ಒಂದು ಕೃಪೆಯಿಂದಲೇ ನಾನು ಪಾತ್ರನಾಗಿದ್ದೇನೆ. ಇಲ್ಲಿ ಹೇಗಿದೆ ನೋಡಿ, ನಿನ್ನ ಕೃಪೆಗೆ ನಾನು ಪಾತ್ರನಾಗಿದ್ದೀನಿ. ಹೇಗಾಗಿದೆ ಅಂದ್ರೆ, ನಿನ್ನ ಕೃಪೆಯಿಂದನೇ ನಾನು ಪಾತ್ರನಾಗಿದ್ದೀನಿ. ಅವ್ರು ಬರ್ದಿರೋದು ಹೇಗೆ ಬರ್ದಿದ್ದಾರೆ ನೋಡಿ. ಸೊ ಅವರು ತಮ್ಮ ಗುರುಗಳಿಗೆ ಈ ಮಾತು, ಅವ್ರ ಗುರುಗಳಿಗೆ ಪರಮಾತ್ಮಂಗೆ ಈ ಮಾತು ಹೇಳ್ತಾರ ಅವ್ರು. ಸೊ ಯಾವಾಗಾದ್ರೂ ಒಂದು ವಿಶೇಷವಾಗಿ ಏನಾದ್ರೂ ಒಂದು ಮೈಲ್ ಸ್ಟೋನ್ ಅಂತ ಅಂತೀವಲ್ಲ, ಮೈಲ್ಗಲ್ಲು, ನಾವು ಮುಖ್ಯವಾದ ಒಂದು ಪ್ರಾಮುಖ್ಯವಾದ ಒಂದು ಮೈಲ್ಗಲ್ಲನ್ನು ಮುಟ್ಟಿದಾಗ ಈ ತರ ಕೃತಜ್ಞತೆ ನಾವು ವ್ಯಕ್ತಪಡಿಸೋದು ಬಹಳ ಒಳ್ಳೆಯದು. ಸೊ ಇಂದಿನ ದಿನ ನಾವು ಇದನ್ನೂ ಒಂದು ಕೋಇನ್ಸಿಡೆನ್ಸೆ, 3ನೇ ಅಧ್ಯಾಯ ಕರ್ಮಯೋಗ, ಇದನ್ನ ನಾವು ಸಂಪೂರ್ಣವಾಗಿ ಇವಾಗ ಕಲ್ತಿದ್ದೀವಿ. ಇವಾಗ ಮುಂದಿನ ಹೆಜ್ಜೆ ಇಡೋಣ. 6ನೇ ಅಧ್ಯಾಯ ಧ್ಯಾನ ಯೋಗ, ಆತ್ಮ ಸಂಯಮ ಯೋಗ ಅಂತ ಕೂಡ ಇದಕ್ಕಂತಾರೆ. ಇದರಲ್ಲಿ ಮುಖ್ಯವಾಗಿ 47 ಶ್ಲೋಕ ಬರುತ್ತೆ. ಏನಿದು ಧ್ಯಾನ ಯೋಗ? ಅದು ಹೆಸರು ಹೇಳಿದಾಗೆ ನಿಮಗೆ ಗೊತ್ತಾಗತ್ತೆ. ಧ್ಯಾನ ಮಾಡ್ಬೇಕಷ್ಟೇ. ನಾವು ಮಾಡ್ತಾನೆ ಇದೀವಲ್ಲ ಧ್ಯಾನ. ಮತ್ತೆ ನಾವು ಮಾಡೋ ಧ್ಯಾನಕ್ಕೂ ಇಲ್ಲಿ ಆಗ್ತಕ್ಕಂಥದ್ದಕ್ಕೆ ಏನು ವ್ಯತ್ಯಾಸ? ಇವಾಗ ಇಲ್ಲಿ ಪರಮಾತ್ಮ ಹೇಳ್ಕೊಡೋದಕ್ಕೆ ಅದನ್ನ ನಾವು ಇವಾಗ ತಿಳ್ಕೋಬೇಕು. ಧ್ಯಾನ ಮಾಡ್ತಾರೆ, ಸಾಕಷ್ಟು ಕಡೆ ಧ್ಯಾನ ಮಾಡಿಸ್ತಾರೆ, ಧ್ಯಾನಗಳು ಆಗತ್ತೆ. ಅಲ್ಲೇನಿರುತ್ತೆ, ಕೆಲವು ಕಡೆ ಒಂದು ಬಾಡಿಗೆ ಮೈಂಡ್ಗೆ ಒಂಥರ ರಿಲ್ಯಾಕ್ಸೇಷನ್ಗೆ ಧ್ಯಾನ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ಜ್ಞಾನಾರ್ಜನೆಯ ಧ್ಯಾನ ಇದು ಬಹಳ ಮುಖ್ಯವಾದ ಒಂದು ಧ್ಯಾನ. ಸೊ ಇಲ್ಲಿ ಈ ಒಂದು ಏನನ್ನೋದು ಈ ಧ್ಯಾನ ತಿಳ್ಕೋಣ. 2-3 ದೃಷ್ಟಾಂತಗಳಿಂದ ನಿಮಗೊಂದು ರೀತಿ ನಾನು ಇದನ್ನ ಏನು ನಾವು ಸಾಧಿಸ್ಬೇಕಂತಿದೀವಿ, ಯೋಗವನ್ನು ನಾವು ಕಲಿತು ನಾವು ಏನ್ ಪಡಿಬೇಕು, ನಾವೇನ್ ಇದರಿಂದ ಅನುಭವಿಸ್ಬೇಕು, ಇದನ್ನ ಸ್ವಲ್ಪ ತಿಳ್ಕೋಣ. ಇವಾಗ ಮನೆಯಲ್ಲಿ ಒಂದು ಕನ್ಯೆ ಇದ್ದಾನೆ, ಮದುವೆಗೆ ಏನ್ ಮಾಡ್ತಾರೆ? ಮೊದಲನೇ ಹೆಜ್ಜೆ ತಂದೆ ತಾಯಿಗಳು ಜಾತಕ ಹಾಕ್ಸ್ತಾರೆ. ಜಾತಕ ಹಾಕ್ಸಿ ಬಂಧು ಬಳಗ ಎಲ್ಲರಿಗೂ ಅದು ಜಾತಕ ಹಂಚ್ತಾರೆ. ಇವಾಗ ಒಂದು ಹೊಸ ಏನೊಂದು ಪದ್ಧತಿ ಬಂದಿದೆ, ಮ್ಯಾರೇಜ್ ಬ್ಯೂರೋಸ್ ಅಂತೇಳಿ ಬ್ರೋಕರ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಅವ್ರಿಗೆಲ್ಲ ನಾವು ಕೊಡ್ತೀವಿ. ಆಮೇಲೆ ಆ ಜಾತಕ ಎಲ್ಲ ಕಡೆ ಹೋಗುತ್ತೆ. ಕೊನೆಗೆ ಜಾತಕ ಕಲ್ತಿದ್ದಾಯ್ತು, ಇದನ್ನ ಸಂಬಂಧಗಳು ಬರುತ್ತೆ, ಅವ್ರಿಗೆ ಜಾತಕ ಕಳಿಸ್ತಾರೆ, ನಾವು ನಮ್ಮ ಪಂಡಿತರಿಗೆ ತೋರಿಸ್ತೀವಿ, ಆ ಜಾತಕ ನೋಡ್ತಾರೆ, ಎಲ್ಲಿ ಕಲ್ತಿರುತ್ತೋ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಹೆಣ್ಣಿನ ಕಡೆಯವ್ರನ್ನ. ಹೀಗೆ ಮಾಡಿ ಕೊನೆಗೆ ಅದು ಜಾತಕ ಕೂಡಿ ಬಂದ್ಮೇಲೆ ಇದೆಲ್ಲ ಆಗುತ್ತೆ. ಒಂದಿನ ಮತ್ತೆ ಕನ್ಯಾ ನೋಡೋದಿರುತ್ತೆ. ಆಮೇಲೆ ಇಬ್ರು ಪರಸ್ಪರ ಒಪ್ಪೋದಾಗುತ್ತೆ, ನಿಶ್ಚಿತಾರ್ಥ ಅಂತ ಆಗುತ್ತೆ.
ಕೊನೆಗೆ ಒಂದು ಮದುವೆ ದಿನ ಅಂತ ಫಿಕ್ಸ್ ಆಗುತ್ತೆ. ಆ ಮದುವೆ ದಿನದಲ್ಲಿ ಕೂಡ ಏನು ಸಂಭ್ರಮ ಇಲ್ಲ. ತಾರೀಖ್ ಫಿಕ್ಸ್ ಆಗಿದೆ, ಸ್ಥಳ ಫಿಕ್ಸ್ ಆಗಿದೆ, ಸಮಯ ಫಿಕ್ಸ್ ಆಗಿದೆ, ಗೆಸ್ಟ್ ಲಿಸ್ಟ್ ರೆಡಿ ಇದೆ, ಎಲ್ಲ ಆಗಿದೆ. ಅವರು ಇನ್ನ ಅತಿಥಿಗಳು ಬರ್ತಾ ಇದ್ದಾರೆ, ಸಂಬಂಧಿಕರು ಬರ್ತಾ ಇದ್ದಾರೆ, ಗಂಡಿನ ಕಡೆಯವ್ರು ಬರ್ತಾ ಇದಾರಂತೆ. ಯಾವೊಂದು ಕ್ಷಣಕ್ಕೆ ಮದುವೆ ಶುರು ಆಯ್ತು. ಇವಾಗ ಮಂತ್ರ ಪಠನೆ ಆಗ್ತಾ ಇದೆ, ಅಲ್ಲಿ ಅಗ್ನಿಕುಂಡ ಕೂಡ ಹಚ್ಚಿದ್ದಾರೆ, ಸಪ್ತಪದಿ ಆಯ್ತು. ಯಾವ ಒಂದು ಕ್ಷಣಕ್ಕೆ ಆ 3 ಗಂಟು ಬೀಳುತ್ತೆ ನೋಡಿ. ವರನ ಕಡೆಯಿಂದ ಕನ್ಯೆ ಕುತ್ತಿಗೆಗೆ 3 ಮಾಂಗಲ್ಯದ ಗಂಟು ಬೀಳುತ್ತೋ, ಅವಾಗೆ ಆ ಒಂದು ತಂದೆ ತಾಯಿಗೆ ಆಗ್ತಕ್ಕಂಥ ಆನಂದ ಏನಿದೆ, ಅದು ಇಲ್ಲಿ ನಮಗೆ ಈ ಧ್ಯಾನದಲ್ಲಿ ಆ ಸಮಾಧಿ ಸ್ಥಿತಿಗೆ ಹೋದಾಗೆ ಅನುಭವ ಆಗುತ್ತೆ. ಚಿಂತೆ ಇರುತ್ತೆ ಅಲ್ಲಿವರೆಗೆ. ಆ ಗಂಟು ಬಿದ್ದ ತಕ್ಷಣ ಸಂಪೂರ್ಣವಾಗಿ ನಿರ್ವಿಕಲ್ಪ. ನಿರ್ವಿಕಲ್ಪ ಅಂದ್ರೇನು? ಯಾವುದೇ ತರದ ಆಲೋಚನೆ ಇಲ್ಲ. ಆ ಒಂದು ಸಂಪೂರ್ಣ ಒಂದು ಚೈತನ್ಯ ಶಕ್ತಿಯಲ್ಲಿ ಅವ್ರ ಮನಸ್ಸು ಅವಾಗ ಒಂದಾಗುತ್ತೆ. ಬೇರೆ ಏನು ವಿಚಾರ ಇರಂಗಿಲ್ಲ. ಅದು ಒಂಥರ ದೃಷ್ಟಾಂತ ನಿಮಗೆ. ಇಲ್ಲಿ ಕರ್ಮಯೋಗದಲ್ಲಿ ಇದನ್ನೇ ಒಂದು ನಾನು ಮತ್ತೆ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಇವಾಗ ಈ ಒಂದು ಧ್ಯಾನ ಯೋಗದಲ್ಲಿ ಇದನ್ನ ನಾವು ಪಡಿಲಿಕ್ಕೆ ಸಾಧ್ಯ ಉಂಟು, ಅದನ್ನು ಹೇಳ್ತೀನಿ ನಾನು ನಿಮಗೆ. ಇನ್ನೊಂದು ವಿಚಾರ, ಅಡಿಗೆ ಮನೆ. ಒಳ್ಳೆ ಹಬ್ಬದ ಊಟ ನಡೀತಾ ಇದೆ, ತಯಾರಿ ನಡೀತಾ ಇದೆ. ಒಂದ್ ಕಡೆ ಕಾಯಿಪಲ್ಯ ಹಚ್ತಾ ಇದಾರೆ, ಇನ್ನೊಂದ್ ಕಡೆ ಕಾಯಿಪಲ್ಯ ತೊಳಿತಾ ಇದಾರೆ, ಇನ್ನೊಂದ್ ಕಡೆ ಅಕ್ಕಿ ತೊಳಿತಾ ಇದಾರೆ, ಬೇಳೆ ತೊಳಿತಾ ಇದಾರೆ, ಪಾತ್ರೆಗಳು ಇಟ್ಟಿದ್ದಾರೆ, ಎಣ್ಣೆ ಕಾಯಿಸ್ತಾ ಇದಾರೆ, ಒಗ್ಗರಣೆ ಹಾಕ್ತಾ ಇದಾರೆ. ಎಲ್ಲ ಈ ತರ 2-2.5 ತಾಸು ಚೆನ್ನಾಗಿ ಅಡಿಗೆ ಆಗುತ್ತೆ. ಅಡಿಗೆ ಆಗಿ ಇನ್ನ ಎಲ್ಲರಿಗೂ ಬಡಿಸಿ ಕೃಷ್ಣಾರ್ಪಣ ಮಸ್ತು ಅಂತೇಳಿ ಅದು ಯಾವಾಗ ಆ ಊಟ ಏನಿದೆ ಆ ಹೊಟ್ಟೆಯಲ್ಲಿ ಹೋಗಿ ಒಂದು ಸಮಯಕ್ಕೆ ಅವರು ಸಂಪೂರ್ಣ ಊಟ ಆಯ್ತಪ್ಪ ಅಂತ ಏನ್ ದೇಗ್ತಾರೆ ನೋಡಿ, ಅದು ಒಂದು ಸ್ಥಿತಿ. ಅದು ಆ ಮುಂಚೆ ಎಲ್ಲ ಮಾಡಿದ್ದೇನ್ ತಯಾರಿ ಇದೆ ಅದು ಕೆಲ್ಸಕ್ಕೆ ಬರ್ಲಿಲ್ಲ. ಅದು ಅವ್ರು ಯಾವಾಗ ತೃಪ್ತರಾಗಿ ಊಟ ಮಾಡ್ತಾರೆ ನೋಡಿ, ಅವಾಗ ಅದು ಕಲ್ಮಿನೇಷನ್ ಆದಾಗೆ. ಹೇಗೆ 3 ಗಂಟು ಬೀಳುತ್ತೆ ತಾಳಿ ಕಟ್ಟದಾಗೆ, ಅದು ಕಲ್ಮಿನೇಷನ್. ಅಲ್ಲಿವರೆಗೆ ಆಗಿದ್ದೆಲ್ಲ ಪ್ರಿಪರೇಷನ್. ಹಾಗೆಯೇ ನಾವು ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಸ್ಟೇಜ್ ಅನ್ನು ನಾವು ದಾಟ್ತೀವಿ. ಶ್ರವಣ ಕೇಳೋದು. ಇವಾಗ ನೀವೇನು ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀನಿ. ತಮ್ಮ ಒಂದು ಬುದ್ಧಿಶಕ್ತಿಯಿಂದ ನೀವು ಏಕಾಗ್ರತೆಯಿಂದ ನಾವು ಏನೇನು ಹೇಳ್ತಾ ಇದೀವಿ ಅದನ್ನ ನೀವು ತಿಳ್ಕೊಂತ ಇದ್ದೀರ. ಇದು ಫಸ್ಟ್ ಸ್ಟೇಜ್ ಆಯ್ತಿದ್ರು. ಇಲ್ಲಿ ಬಹಳ ಅಂದ್ರೆ ನಿಮ್ಗೆ ಏನ್ ಬರ್ಬೇಕು, ಹೇಳಿದ್ದನ್ನ ಮತ್ತೆ ಹೇಳಕ್ ಬರ್ಬೇಕಷ್ಟೆ. ಅಷ್ಟು ಬಂದ್ರೆ ಸಾಕು. ನೀವೇನ್ ಕೇಳಿದಿರಿ ಆ ಕೇಳಿದ್ದನ್ನ ತಾತ್ಪರ್ಯ ಹೇಳಕ್ ಬಂದ್ರೆ ಶ್ರವಣ ನಿಮ್ದು ಸರಿಯಾಗಿ ಆಗಿದೆ ಅಂತ ಲೆಕ್ಕ. ನೆಕ್ಸ್ಟ್ ಸ್ಟೇಜ್ ಏನ್ ಬಂತು? ಮನನ. ನೀವು ಮತ್ತೆ ಕೇಳ್ತೀರಿ, ಇಲ್ಲ ನೋಟ್ಸ್ ಓದ್ಕೊಂತೀರಿ, ಇಲ್ಲ ಅಂದ್ರೆ ನೀವು ವಿಚಾರ ಮಾಡ್ತೀರಿ. ನಿಮ್ಮ ಯಾರ್ಯಾರ ಜೊತೆಗೆ ನೀವು ಕೇಳಿರ್ತೀರಿ, ಯಾರು ನಿಮಗೆ ಪರಿಚಯ ಇರ್ತಾರೆ, ಇದು ಈ ರೀತಿ ಅಂದ್ರು ಇದ್ರ ಅರ್ಥ ಏನು ಅಂತ ನೀವು ಪರಸ್ಪರ ವಿಚಾರ ಮಾಡ್ತೀರಿ. ಇನ್ನೊಬ್ಬರನ್ನ ಕೇಳ್ತೀರಿ, ಇಲ್ಲ ನಮ್ಮ ಹತ್ರ ಕೇಳ್ತೀರಿ. ಸೊ ಆ ಒಂದು ಡೌಟ್ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ನೀವು ತೆಗೆದುಹಾಕ್ತೀರ ಡೌಟ್ನ. ಅದು ಅಭಾವನ ಅಂತಾರೆ ಅದಕ್ಕೆ. ಏನು ಈ ತರದ್ದು ಡೌಟ್ಸ್ ಬರುತ್ತಲ್ಲ, ಅಭಾವನ, ಅಸಂಭಾವನ, ಕಾಂಟ್ರರಿ ಡೌಟ್ಸ್ ಅಂಡ್ ಡೌಟ್ಸ್. ಸೊ ಇವೆಲ್ಲ ನೀವು ತೆಗೆದಾಕ್ದಾಗ ಏನಾಯ್ತು, ನಿಮಗೆ ಮನಸ್ಸಿಗೆ ಒಂದು ಕ್ಲಾರಿಟಿ ಬಂತು. ಇನ್ನ ಇದರಲ್ಲಿ ಎಳ್ಳಷ್ಟು ನನಗೆ ಅನುಮಾನ ಇಲ್ಲ. ಇವಾಗ ಹೇಗೆ ನಾನು
ದೇಹ ಮನಸ್ಸು ನಾನು ಅಂತ ಅನ್ಕೊಂಡಿದ್ದೀನಿ, ಇದನ್ನ ಯಾರು ನನಗೆ ಹೇಳೋದ್ ಬೇಕಾಗಿಲ್ಲಲ್ಲ. ಇದಕ್ಕೇನ ನಾನು ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು ಅಂತ ಐತಾ? ಇದಕ್ಕೆ ಯಾರು ನೀವ್ ಯಾರು ಅನ್ನೋದು ನಿಮ್ಗೆ ಅವ್ರು ಹೇಳಿದ್ರೆ ಹೌದು ನನಗೆ ಗೊತ್ತಾಯ್ತಾ, ನೀವೇನ್ ಹೇಳೋದೈತದ ಅಂತೀವಿ ನಾವು. ಆದ್ರೆ ಅದೇ ಪರಮಾತ್ಮನ ಸ್ವರೂಪ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಯಾಕೆ? ನಾವು ಅಜ್ಞಾನದಲ್ಲಿ ಹುಟ್ಟಿದೀವಿ. ಮಾಯಾ ಅನ್ನೋ ಒಂದು ಶಕ್ತಿ ನಮ್ಮ ಮೇಲೆ ಪ್ರಭಾವ ಇದೆ. ಸೊ ಅಜ್ಞಾನ ಎಲ್ಲಿದೆ? ಮನಸ್ಸಿನಲ್ಲಿದೆ. ಇವಾಗ ಹೇಗೆ ಯಾರಿಗಾದ್ರೂ ಊಟ ಮಾಡಿದ್ಮೇಲೆ ತೃಪ್ತಿ ಆಗ್ಬೇಕಂದ್ರೆ ಅವ್ರ ತಲೆ ಮೇಲೆ ನೀವು ತಟ್ಟೆ ಇಟ್ಟರೆ ತೃಪ್ತಿ ಆಗಂಗಿಲ್ಲ ಅವ್ರಿಗೆ. ನೀವು ಎಷ್ಟೊತ್ತಾದ್ರೂ ಇಡಿ ತಲೆ ಮೇಲೆ ತಟ್ಟೆ, ಅದನ್ನ ಬೇಷ್ ಊಟ ಬಡಿಸಿದ್ದು ತುಳಸಿ ಹಾಕಿ ತೀರ್ಥ ಹಾಕಿ ನೀವು ಇಡ್ರಿ ತಲೆ ಮೇಲೆ, ಅದು ಒಳಗೆ ಹೋಗ್ಬೇಕು. ಎಲ್ಲಿ? ಬಾಯಿಂದ ಹೊಟ್ಟೆ ಒಳಗೆ ಹೋದ್ರೆ ಅವಾಗ ಅದು ತೃಪ್ತಿ ಆಗುತ್ತೆ, ಆ ಹಸಿವು ಹೋಗುತ್ತೆ. ಸೊ ಹೇಗೆ ಹಸಿವು ಹೋಗ್ಲಿಕ್ಕೆ ಆ ಊಟ ಹೊಟ್ಟೆ ಒಳಗೆ ಹೋಗಿ ಹಸಿವು ಹೋಗುತ್ತೋ, ಹಾಗೆ ಈ ಅಜ್ಞಾನ ಹೋಗ್ಲಿಕ್ಕೆ ಈ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಹೋಗಿ ಅಲ್ಲಿ ಅದು ಯಾವಾಗ ತಟ್ಟುತ್ತೋ ಸರಿಯಾಗಿ, ಅಂದ್ರೆ ಯಾವ ಪರಿಸ್ಥಿತಿ, ಯಾವುದೇ ತರದ ಭಾವನಾ ಅಸಂಭಾವನೆ ಇರಬಾರ್ದು, ಯಾವುದೇ ತರದ ಡೌಟ್ ಇರಬಾರ್ದು. ಅದು ಯಾವಾಗ ಅಲ್ಲಿ ಮನಸ್ಸಿಗೆ ಹೋಗಿ ತಟ್ಟುತ್ತೋ ಈ ಒಂದು ಜ್ಞಾನದ ಬೆಳಕು ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ತೊಲಗಿ ಹಾಕುತ್ತೆ. ಸೊ ಶ್ರವಣದಿಂದ ನಾವು ವಿಷಯ ತಿಳ್ಕೊಂಡ್ವಿ, ಮನನದಿಂದ ವಿಷಯವನ್ನು ಅರ್ಥ ಮಾಡಿಕೊಂಡ್ವಿ. ಎಲ್ಲಿವರೆಗೆ? ಎಳ್ಳಷ್ಟು ಡೌಟ್ ಇಲ್ಲ ನಮಗೆ, ಎಳ್ಳಷ್ಟು ಸಂದೇಹ ಇಲ್ಲ ಆ ವಿಷಯಕ್ಕೆ. ಹೇಗೆ ನಮ್ಮನ್ನು ಯಾರಾದ್ರೂ ನೀನ್ ಯಾರು ಅಂತ ಕೇಳಿದ್ರೆ ಅದು ನಾವು ಎಷ್ಟು ಸ್ಪಷ್ಟವಾಗಿ ನಾವು ಹೇಳಬಲ್ವೋ ಅಷ್ಟೇ ಸ್ಪಷ್ಟವಾಗಿ ನಾವು ಇವಾಗ ಈ ಆತ್ಮ ವಿಚಾರವನ್ನು ಹೇಳಂತ ಪರಿಸ್ಥಿತಿಗೆ ಬರ್ಬೇಕು. ಅಂದ್ರೆ ಅದು ಮನಸ್ಸಿನಲ್ಲಿ ನಿಮಗೆ ದೃಢವಾಗಿ ಆ ನಂಬಿಕೆ ಬರಬೇಕು. ಆ ದೃಢವಾಗಿ ನಂಬಿಕೆ ಬಂದಾಗ ಇವಾಗ ಪಾಯಿಂಟ್ ನೆಕ್ಸ್ಟ್ ಏನು? ನಿಧಿಧ್ಯಾಸನ ಅಂತ. ಇದು 3ನೇ ಸ್ಟೆಪ್. ಇದು ಇಲ್ಲೇನಾಯ್ತು? 3ನೇ ಸ್ಟೆಪ್ ಅಲ್ಲಿ ಆ ಒಂದು ವಿಚಾರ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಅದೇ ಸತ್ಯ ಅಂತ ನಾವು ಧ್ಯಾನ ಮಾಡೋದು. ಯಾಕೆ? ಈ ಒಂದು ಅಜ್ಞಾನ ಹೊರಡ್ಲಿಕ್ಕೆ ನಾವಲ್ಲ ಅದನ್ನ ಸತತವಾಗಿ ಧ್ಯಾನ ಮಾಡ್ತಾ ಇರಬೇಕು. ಅದೇ ವಿಚಾರ, ಇದು ಅನಾತ್ಮ, ಇದು ಅನಾತ್ಮ, ಇದು ಅನಾತ್ಮ. ಯಾವುದು ಸತ್ಯ? ಇದೇ ಸತ್ಯ, ಚೈತನ್ಯ ಶಕ್ತಿಯೇ ಸತ್ಯ. ಇದೆಲ್ಲ ಬಾಕಿ, ಇದೆಲ್ಲ ಮಿಥ್ಯ. ಈ ದೇಹ ಮಿಥ್ಯ, ಈ ಪ್ರಾಣಶಕ್ತಿ ಮಿಥ್ಯ, ಈ ಮನಸ್ಸು ಮಿಥ್ಯ. ಮಿಥ್ಯ ಅಂದ್ರೆ ಇವತ್ತಿದೆ, ನಾಳೆ ಇಲ್ಲ. ಇದಕ್ಕೆ ನಮಗೆ ಸಾಕಷ್ಟು ಸಂದರ್ಭಗಳು ಗೊತ್ತೇ ಇದೆಲ್ಲ. ಎಷ್ಟೊಂದು ಜನ ನಮ್ಮಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥವ್ರು ತೀರು ಹೋಗಿರೋದು ನಾವು ನೋಡಿದೀವಿ. ಅವ್ರು ನಮ್ಮ ಕಣ್ಣೆದುರಿಗೆ ಎಷ್ಟು ನಿಜವಾಗಿ ಇದ್ರು, ನಮ್ಮ ಕಣ್ಣೆದುರಿಗೆ ಸಡನ್ಲಿ ಇವಾಗಿಲ್ಲ. ಅವರು ಏನ್ ಅನ್ಸತ್ ಮತ್ತೆ? ಇಲ್ಯೂಷನ್ ಅಂತೀವಲ್ಲ ಇದಕ್ಕೆ, ಮಿಥ್ಯಾ ಅನ್ನೋದಕ್ಕೆ. ಕೃತಕ, ಒಂದು ಭ್ರಾಂತಿ, ಮೃಗಾಜಲ ಅಂತ ಹೇಳ್ದಂಗೆ, ಮಿರಾಜ್. ಎದುರಿಗೆ ಇದ್ರೆ ನಿನ್ನೆನೆ ನೋಡಿದ್ನಲ್ರಿ ಅವ್ರಿಗೆ. ಹೌದು ನಿನ್ನೆ ಇದ್ರು, ಇವತ್ತಿಲ್ಲ. ಅರೆ ಬೆಳಿಗ್ಗೆ ನಾನು ಮಾತಾಡ್ಸಿದ್ದೇನೆ ಅವ್ರಿಗೆ, ಇದ್ರು, ಇವಾಗಿಲ್ಲ. ಎಷ್ಟು ಅವ್ರದ್ದು ಸ್ಥಿತಿ ನಿಜವಾಗಿತ್ತು ಅಷ್ಟೇ ಇವಾಗ ಅಸತ್ಯ ಆಗ್ಬಿಟ್ಟಿದೆ. ಸೊ ಹಾಗೆ ಈ ಎಲ್ಲಾ ಸ್ಥಿತಿಗಳೇನಿದೆ, ಇದ್ರ ಹಿನ್ನೆಲೆ ಏನಿದೆ? ಒಂದು ಆ ಪರಮ ಸತ್ಯ ಇದೆ. ಇವಾಗ ನಾನು ಹಿಂದೆ ನಿಮಗೆ ಹೇಳಿದ್ದೆ 3 ತರದ ಸತ್ಯ ಇದೆ: ಪ್ರಾತಿಭಾಸಿಕ, ವ್ಯವಹಾರಿಕ ಮತ್ತು ಆಧ್ಯಾತ್ಮಿಕ. ಪ್ರಾತಿಭಾಸಿಕ ಅಂದ್ರೇನು? ಕನಸಿದ್ದಾಗೆ. ಇಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಈ ಹೇಗೆ ಸಮುದ್ರದ ಕಡೆ ಚಿಪ್ಪಿನ ಮೇಲೆ ಒಂದು ಬೆಳ್ಳಿ ತರ ಕಾಣುತ್ತಲ್ಲ, ಅದು ಪ್ರಾತಿಭಾಸಿಕ, ಕಾಣಿಸ್ತಾ ಇದೆ, ರಿಫ್ಲೆಕ್ಷನ್ ಅಷ್ಟೇ. ಅದು ಬೆಳ್ಳಿ ಅಲ್ಲ. ಆದ್ರೆ ಅದಕ್ಕಿಂತ ಸತ್ಯವಾದ ಯಾವುದು? ವ್ಯವಹಾರಿಕ. ಅಂದ್ರೆ ವ್ಯವಹಾರಿಕದಲ್ಲಿ ನಾವೇನ್ ಬೆಳ್ಳಿ ನೋಡ್ತೀವಿ, ಇದು ಆ ಚಿಪ್ಪಿನ ಮೇಲೆ ಇರೋಕ್ಕಿಂತ ಬೆಳ್ಳಿಕಿನ ಇದು ಶ್ರೇಷ್ಠ.
ಅದಕ್ಕಿಂತ ದೊಡ್ಡ ರಿಯಾಲಿಟಿ ಇದು, ಇನ್ನ ಹೆಚ್ಚಿನ ಸತ್ಯ. ಇದಕ್ಕಿಂತ ಹೆಚ್ಚಿನ ಸತ್ಯ ಯಾವುದು? ಆ ಪರಮಾತ್ಮನ ಸತ್ಯ. ಹೇಗೆ? ಎಚ್ಚರದ ಸ್ಥಿತಿಗಿಂತಲೂ ಆ ಚೈತನ್ಯ ಶಕ್ತಿಯ ಸ್ಥಿತಿ ಏನಿದೆ ಅದಿನ್ನ ಹೆಚ್ಚಿನ ಮೆಟ್ಲದು. ಯಾಕೆ? ಈ ಒಂದು ಎಚ್ಚರವಾದ ಸ್ಥಿತಿ ಒಂದಲ್ಲ ಒಂದು ದಿನ ಹೋಗುತ್ತಿದ್ದು, ಆದ್ರೆ ಈ ಚೈತನ್ಯ ಶಕ್ತಿ ಈ ಎಲ್ಲ ನಮ್ಮ ಜಾಗೃತ ಸ್ಥಿತಿ, ಕನಸಿನ ಸ್ಥಿತಿ ಹಾಗೂ ಗಾಢ ನಿದ್ರೆಯ ಸ್ಥಿತಿಯನ್ನು ಸದಾ ನೋಡ್ತಕ್ಕಂಥದ್ದು ಇದು ಚೈತನ್ಯ ಶಕ್ತಿ. ಇದು ಮೂರು ಅದಲ್ಲ, ಇದು ನೋಡ್ತಕ್ಕಂಥದ್ದು. ಅಂದ್ರೆ ಇದು ವೀಕ್ಷಣೆ ಮಾಡ್ತಾ ಇದೆ, ಸಾಕ್ಷಿ ಭಾವದಿಂದ ವೀಕ್ಷಣೆ ಮಾಡ್ತಾ ಇದೆ. ಸೊ ಈ ಮೂರರಲ್ಲಿ ಪರಮ ಸತ್ಯ ಚೈತನ್ಯ ಶಕ್ತಿ. ಸೊ ಹಾಗೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ನಮ್ಮ ನಿಜ ಸ್ವರೂಪ ಏನನ್ನೋದನ್ನ ನಾವು ತಿಳ್ಕೊಂಡು ಆ ಒಂದು ನಿಜ ಸ್ವರೂಪದಲ್ಲೇ ನಮ್ಮ ಮನಸ್ಸಿಟ್ಕೊಂಡು ಹೇಗೆ ನಾವು ಆ ಸ್ಥಿತಿಯಲ್ಲಿರ್ತೀವೋ ಅದು ಪರಮಾತ್ಮನ ಅನುಭವದ ನಿಜ ಸ್ಥಿತಿ, ನಿಧಿಧ್ಯಾಸನ ಸಮಾಧಿ ಸ್ಥಿತಿ. ಇಲ್ಲಿ ಧ್ಯಾನ ಯೋಗದಲ್ಲಿ ಆ ಪರಮಾತ್ಮ ನಮಗೆ ಅದು ಹೇಳ್ಕೊಡೋದಿಲ್ಲ. ಇಲ್ಲಿ ನೋಡಿ, ಒಂದು ನಾವು ಧ್ಯಾನ ಅನ್ನೋದು ಅಷ್ಟು ಸಲೀಸಾದ ವಿಷಯ ಅಲ್ಲ ಇದು. ಇವಾಗ 3 ಗಾಲಿ ಸೈಕಲ್ ನಾವು ನೋಡಿದೀವಲ್ಲ, 2 ವರ್ಷದ ಮಕ್ಕಳು ಕೂಡ 3 ಗಾಲಿ ಸೈಕಲ್ ಓಡಿಸ್ತಾರೆ. ಸ್ವಲ್ಪ ನಡೆಯಕ್ ಬಂತೋ ಇಲ್ಲ, ಇನ್ನ ನಡೆಯಕ್ಕಿಂತ ಮುಂಚೆ ಆದ್ರೂ ಪರವಾಗಿಲ್ಲ, ಆ ಸೈಕಲ್ ಮೇಲೆ ಕೂಡಿಸಿ ಅದ್ ಹೆಂಗೋ ಒಂದು ತುಳಿದು ಮಾಡಿ ಓಡಿಸ್ತವೆ ಸೈಕಲ್ನ. ಅದಕ್ಕೇನ್ ದೊಡ್ಡ ಬ್ಯಾಲೆನ್ಸ್ ಬೇಕಾಗಿಲ್ಲ. ನಾವು ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಇದು ಪೂಜೆಗೆ ಹೋಲಿಸ್ತಾರೆ ಅವರು. ಅಂದ್ರೆ ಎಲ್ಲಿ ನಿನಗೆ 5 ಇಂದ್ರಿಯಗಳಿದೆ, ಮನಸ್ಸಿದೆ, ಆ ದೇವರ ಮೇಲೆ ಎಲ್ಲ ನೀನು 5 ಇಂದ್ರಿಯಗಳಿಂದ ಮನಸ್ಸಿನಿಂದ ನೀನು ಪೂಜೆ ಮಾಡ್ತಾ ಇದೀಯ. ಇಲ್ಲಿ ನಿನಗೆ ಬಹಳ ಕಾನ್ಸಂಟ್ರೇಷನ್ ಅನ್ನೋದೇನ್ ಬೇಕಾಗಿಲ್ಲ, ಏನು ಒಂದ್ ಕಡೆ ಕೂಡ್ಬೇಕಷ್ಟೇ ನೀನು. ಸೊ ಅಲ್ಲಿ ಕೂತಿದೀಯ, ಕೈಯಿಂದ ಸ್ಪರ್ಶ ಒಂದಾಯ್ತು, ಕಣ್ಣಿನಿಂದ ನೋಡ್ತಾ ಇದೀವಿ, ಅಲ್ಲಿ ನೋಟ ಆಯ್ತು, ಮೂಗು ವಾಸನೆ ಬರ್ತಾ ಇದೆ, ಶ್ರೀಗಂಧದ್ದು, ಹೂವಿಂದು, ಊದಿನ ಕಡ್ಡಿದು ನಿಮಗೆ ಸುವಾಸನೆ ಬರ್ತಾ ಇದೆ. ಕಿವಿಯಿಂದ ನಿಮಗೆ ನೀವು ಮಂತ್ರ ಹೇಳ್ತಾ ಇದೀರಿ, ಇಲ್ಲ ಅಂದ್ರೆ ಆ ಗಂಟಿ ಮಂತ್ರ ಆಯ್ತು, ಇಲ್ಲ ಯಾವ್ದಾದ್ರು ಬೇರೆ ಶಬ್ದ ಆಯ್ತು, ನಿಮ್ಗೆ ಅವೆಲ್ಲ ಕೇಳಿಸ್ತಾ ಇದೆ. ಬಾಯಿಂದ ನೀವು ಮಂತ್ರ ಹೇಳ್ತಾ ಇದ್ದೀರಿ, ಅಲ್ಲಿ ಏನಾದ್ರು ಪ್ರಸಾದ ತಗೊಂಡ್ರಿ, ತೀರ್ಥ ತಗೊಂಡ್ರಿ, ನಿಮಗೆ ಅಲ್ಲಿ ಅದರ ರುಚಿ ಕೂಡ ಆಯ್ತು. ಸೊ ಇಲ್ಲೇನಾಯ್ತು, 5 ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ. ಅದು ಫಸ್ಟ್ ಲೆವೆಲ್ 3 ಗಾಲಿ ಸೈಕಲ್ ಅಂತಾರ. ಅಲ್ಲಿ ಹೇಳ್ಕೊಡೋದೇನಂದ್ರೆ ಅದರಲ್ಲೇ ಇರಬೇಡಿ, ಅದರಿಂದ 2 ಗಾಲಿಗೆ ಬನ್ನಿ. ಯಾವುದು? ಜಪ ಮಾಡೋದು. 2 ಗಾಲಿ ಸೈಕಲ್ ಕಷ್ಟ, ಅದು ಎಷ್ಟೊತ್ತಿ ಬಿದ್ದೇಳ್ಬೇಕನ್ನೋ ಅದು ಕಲಿಬೇಕಂದ್ರೆ 2 ಸೈಕಲ್ನ ನಾವು ತಯಾರಾಗಿ ಹೋಗಿರ್ಬೇಕು. ಇವತ್ತು ಬಿದ್ದೇ ಬರ್ತೀನಿ ನಾನು ಅಂತೇಳಿ ಅಂದ್ರನೇ ಕಲಿತೀವಿ. ಬೀಳಬಾರ್ದು ಅಂತ ನಾವು ಕಲೀಲಿಕ್ಕೆ ಹೋದ್ರೆ ಯಾವತ್ತೂ ಕಲಿಯಂಗಿಲ್ಲ. ಸೊ ಅಲ್ಲಿ ಏನಾಯ್ತು, ಮನಸ್ಸು ಮತ್ತು ನಿಮ್ಮ ಕೈಯಿಂದ ನಾವೇನು ಜಪಮಾಲೆ ಮಾಡ್ತಿರ್ತೀವಿ ಅದು ಸ್ಪರ್ಶ. ಬಾಕಿ ಯಾವ ಒಂದು ಇಂದ್ರಿಯಗಳು ನಿಮ್ಮಲ್ಲಿಲ್ಲ, ಒಂದೇ ಇಂದ್ರಿಯ, ಒಂದು ಮನಸ್ಸು. 2 ಗಾಲಿ ಸೈಕಲ್ ಹೊಡಿಯಕ್ ಬರುತ್ತಂತೇಳಿ ನೀವು 1 ಗಾಲಿ ಸೈಕಲ್ ಹೊಡಿಯಕ್ಕಾಗತ್ತಾ? ಒಂದೇ ಗಾಲಿ. ನಾವೇನ್ ಸರ್ಕಸ್ ಅಲ್ಲಿ ನೋಡ್ತೀವಿ ನೋಡಿ, ಆ 1 ಗಾಲಿ ಸೈಕಲ್ಗೆ ಧ್ಯಾನ ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ಯಾವ ಇಂದ್ರಿಯಗಳು ನಿಮಗೆ ಸಪೋರ್ಟ್ ಇಲ್ಲ. ಅಲ್ಲಿ ಚಟ 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 ಅಂತ ಇಂದ್ರಿಯಗಳು ಒದ್ದಾಡ್ತಾ ಇದಾವೆ. ಯಾಕಂದ್ರೆ ಕಟ್ಟಿ ಹಾಕ್ಬಿಟ್ಟಿದ್ರಿ ಎಲ್ಲ ಇಂದ್ರಿಯಗಳನ್ನ. ಆಮೇಲೆ ಅದರಲ್ಲಿ ಮನಸ್ಸನ್ನು ಕೂಡ ನಾವು ಕಟ್ಟಿ ಹಾಕ್ಬಿಟ್ಟಿದ್ವಿ. ಜಪದಲ್ಲಿ ಅಂದ್ರೆ ಕನಿಷ್ಠ ಅದನ್ನ ಒಂದಿರ್ತಿತ್ತಲ್ಲ, ಏನೋ ಮನಸ್ಸಿಗೆ ಒಂದು ಹೇಳೋದಕ್ಕೆ ಇರ್ತಿತ್ತು. ಇಲ್ಲಿ ಏನು ಇರಬಾರ್ದು ಇಲ್ಲಿ. ಸೊ ಅದು 1 ಗಾಲಿ ಸೈಕಲ್ ಇದ್ದಾಗೆ. ಸೊ ಇಲ್ಲಿ ಈ ಒಂದು ಸ್ಥಿತಿಯಲ್ಲಿ ಆ ಒಂದು ಶ್ರವಣ ಮತ್ತು ಮನನ ಆದ ನಮ್ಮ ಆ ವಿಷಯಗಳೇನಿದೆ ಅದನ್ನ ನಾವು ಸಂಪೂರ್ಣವಾಗಿ ಅರಿವು ಆಗಂಗೆ ನಮ್ಮಲ್ಲಿ ಅದನ್ನ ಇಳಿಸ್ಬೇಕು ನಮ್ಮ ಮನಸ್ಸಿನಲ್ಲಿ. ಅದೇ ಒಂದು ಜ್ಞಾನದಿಂದ ಸ್ಥಿರವಾಗಿ
ಅರ್ಜನೆ ಮಾಡ್ತಾ ಹೋಗ್ಬೇಕು ಆ ವಿಷಯನ. ಅಲ್ಲಿ ಯಾವುದೇ ರೀತಿ ಗೊಂದಲ ಇರ್ಕೊಡ್ದು, ಯಾವ ಇಂದ್ರಿಯಗಳ ಕೆಲಸ ಇಲ್ಲ, ಮನಸ್ಸಿಂದ ಕೂಡ ಅದನ್ನ ವಿಷಯ ಹೇಳಿ ನಾವು ಆ ವಿಷಯ ಅಲ್ಲಿ ಮನಸ್ಸಿನಲ್ಲಿ ಇಟ್ಬಿಟ್ಟು ಸ್ತಬ್ಧರಾಗಿರೋದು. ಅದರಲ್ಲಿ ಬೇರೆ ಬೇರೆ ರೀತಿ ಇದೆ, ಸ್ಟೇಜ್ ಬೈ ಸ್ಟೇಜ್ ಇದೆ, ಅದನ್ನ ನಾವೆಲ್ಲ ಕಲಿಯೋಣ ಅದನ್ನ. ಸೊ ಈ ಒಂದು ರೀತಿಯಲ್ಲಿ ಆ ನಮ್ಮ ಮನಸ್ಸಿನಲ್ಲಿ ಏನ್ ಡಿಫಾಲ್ಟ್ ಸೆಟ್ಟಿಂಗ್ ಆಗಿದೆ ನೋಡಿ, ಹೇಗೆ ನಾವು ಹುಟ್ಟುತ್ತಾ ಮಾಯಾಶಕ್ತಿಯಿಂದ ನಮಗೆ ಬಂದಿರತಕ್ಕಂತ ಸೆಟ್ಟಿಂಗ್ ಏನಾಗಿದೆ, ನಾವು ಈ ಅಲ್ಪಜ್ಞ, ಈ ಜೀವ, ನಾವು ಈ ಒಂದು ವ್ಯಕ್ತಿ, ಇದು ನನ್ನ ಆಸೆ, ಇದು ನನ್ನ ಮನೆ, ಇದು ನನ್ನ ಮಗ ಆಯ್ತು, ಗಂಡ ಆಯ್ತು, ಇಲ್ಲ ತಂದೆ ಆಯ್ತು, ತಾಯಿ ಆಯ್ತು, ಇದು ನನ್ನ ಸ್ಕೂಟರ್ ಆಯ್ತು, ಕಾರ್ ಆಯ್ತು, ಎಲ್ಲ ನನ್ನ ನನ್ನ ಅಂತ ಇದೆಲ್ಲ ಅಲ್ಲಿ ಏನಿದೆ, ಸಂಪರ್ಕ ಇದೆ, ನಾನು 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 ಅಂತ ಇದೆ. ಅದು ಇರ್ಲಿ, ವ್ಯವಹಾರಕ್ಕೋಸ್ಕರ ಇರ್ಲಿ, ನಾನು ಅನ್ನೋದಕ್ಕೆ ಬೇಕೇ ಬೇಕು ವ್ಯವಹಾರ ಮಾಡ್ಲಿಕ್ಕೆ. ಆದ್ರೆ ಅದೇ ಸತ್ಯ ಅಂತ ನಾವ್ ಇರಬಾರ್ದು. ಇವಾಗ ನಾವೇನಾಗ್ಬಿಟ್ಟಿದೆ, ಇದೇ ದೇಹ ಸತ್ಯ, ಇದೇ ನನ್ನ ಅಸ್ತಿತ್ವನೇ ಸತ್ಯ ಅಂತ ನಾವೇನ್ ಅನ್ಕೊಂಡಿದೀವಲ್ಲ, ಅದರಿಂದ ನಾವು ಮುಂದಿನ ಹೆಜ್ಜೆಗೆ ಹೋಗ್ಬೇಕು. ಪಾರಮಾರ್ಥಿಕ, ನಾವು ಪ್ರಾತಿಭಾಸಿಕದಿಂದ ವ್ಯವಹಾರಕ್ಕೆ ಬಂದಿರೋದು ಓಕೆ, ಆದ್ರೆ ವ್ಯವಹಾರಿಕದಿಂದ ನಾವು ಮುಂದಿನ ಒಂದು ಸತ್ಯ ಏನು ಆಧ್ಯಾತ್ಮಿಕ ಸತ್ಯ ಇದೆಯಲ್ಲ, ನಮ್ಮಲ್ಲಿ ಒಳಗಡೆ ಆ ಚೈತನ್ಯ ಶಕ್ತಿ ಏನ್ ನಮ್ಮಲ್ಲಿದೆ, ಸತ್ಯವಾದದ್ದು, ಅಮರವಾದದ್ದು, ಅದು ಸತ್ಯ ಅಂತ ನಾವು ಈ ಮನಸ್ಸಿಗೆ ನಾವು ತಿದ್ದುಪಡಿ ಮಾಡಬೇಕು. ಆ ತಿದ್ದುಪಡಿ ಮಾಡೋದಕ್ಕೆ ಈ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಏನಿದಾವೆ, ಈ 3 ಮಾರ್ಗಗಳು. ಈಗ ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ 47 ಶ್ಲೋಕದಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಪರಮಾತ್ಮ ಅದೊಂದು ಸ್ವಲ್ಪ ಒಂದು ಐಡಿಯಾ ಕೊಡ್ತೇನೆ ಅಷ್ಟೇ. ಒಂದೊಂದು ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ಏನೇನಿದೆ ಅನ್ನೋದು. ಸೊ ನಿಮಗೊಂದು ಓವರ್ ಆಲ್ ವ್ಯೂ ಬರುತ್ತಲ್ಲ, ನಾವು ಏನ್ ಇವಾಗ ಈ ಧ್ಯಾನ ಯೋಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ ಅನ್ನೋದು. ಓಕೆ, ಸೊ ಮೊದಲನೇ ಶ್ಲೋಕ, 2ನೇ ಶ್ಲೋಕದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ, ಯೋಗವನ್ನ ಹೊಗಳ್ತಾರೆ. ಮತ್ತೆ ಮುಂದೆ 3ನೇ ಶ್ಲೋಕದಲ್ಲಿ ಕರ್ಮ ಸನ್ಯಾಸ ಯೋಗದ ಬಗ್ಗೆ ಮಾತಾಡ್ತಾನೆ. ಆಮೇಲೆ 4ನೇ ಶ್ಲೋಕದಲ್ಲಿ ಯೋಗಾರೂಢ ಅಂದ್ರೆ ಏನು ಅಂತ ಹೇಳ್ಕೊಡ್ತಾರೆ. 5, 6, 7ರಲ್ಲಿ ಹೇಗೆ ನಾನು ಒಂದು ಯೋಗಾರೂಢನಾಗ್ಬೋದು. 8, 9ರಲ್ಲಿ ಈ ಒಂದು ಮನಸ್ಸಿನಿಂದ ನಾನು ಸಿದ್ಧನೇಗಾಗ್ಬೋದು, ಸಿದ್ಧ ಪುರುಷ ಹೇಗಾಗ್ಬೋದು. ಆಮೇಲೆ 10ರಿಂದ 15ವರೆಗೂ ನಾನು ಈ ಧ್ಯಾನವನ್ನು ನಾನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು. ಇದು ಪರಮಾತ್ಮನ ವಾಣಿ, ಇದು ಅಲ್ಲಿ ಅವರೇ ಹೇಳ್ಕೊಡ್ತಾರೆ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕನ್ನೋದು. 16ರಲ್ಲಿ ಮತ್ತೆ ಫರ್ದರ್ ಗೈಡೆನ್ಸ್ ಕೊಡ್ತಾರೆ. ಅಷ್ಟಾಂಗ ಯೋಗ ಪ್ರಿನ್ಸಿಪಲ್ ತಗೊಂಡು ಅಲ್ಲಿ 8 ಏನು ಸ್ಟೆಪ್ಸ್ ಇದಾವೆ ಅಷ್ಟಾಂಗ ಯೋಗ, ಪತಂಜಲಿ ಯೋಗ ಅಂತೀವಲ್ಲ ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು 8 ಸ್ಟೆಪ್ಸ್ ಇವು. ಈ 8 ಸ್ಟೆಪ್ ಇಂದ ಹೇಗೆ ಒಂದು ವ್ಯಕ್ತಿ ಸಮಾಧಿ ಸ್ಥಿತಿಗೆ ಹೋಗ್ಬೋದು ಅಂತ ಅದನ್ನ ಒಂದು ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ತಾರೆ. 18, 19ರಲ್ಲಿ ನಿರ್ವಿಕಲ್ಪ ಸಮಾಧಿ, 20ರಿಂದ 22ವರೆಗೂ ಇದ್ರದ್ದೇ ಫರ್ದರ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅಸಂಪ್ರಜ್ಞಾತ ಸಮಾಧಿ ಅಂತ ಕೂಡ ಹೇಳಿ ಅದನ್ನ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ 23ರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ನಾನು ಇದನ್ನ, ನಿರ್ವಿಕಲ್ಪ ಸಮಾಧಿ, ಅಸಂಪ್ರಾತ ಪ್ರಜ್ಞಾನ ಸಮಾಧಿ ಅನ್ನೋದು. 24, 25, 26ರಲ್ಲಿ ಇದಕ್ಕೆ ಏನೇನು ನನಗೆ ತಯಾರಿ ಬೇಕು ಈ ಅಭ್ಯಾಸ ಮಾಡ್ಲಿಕ್ಕೆ. ಇವಾಗ ಅಭ್ಯಾಸ ಮಾಡೋದು ಹೇಗಂತ ಹೇಳ್ಕೊಟ್ರು, ಆದ್ರೆ ಒಂದೊಂದ್ಸರ್ತಿ ನಮಗೆ ತಯಾರಿ ಇರೋದಿಲ್ಲ. ಸೊ ಅದನ್ನ ಅಲ್ಲಿ ನಮಗೆ ತಿಳ್ಕೊಡ್ತಾರೆ. 27, 28ರಲ್ಲಿ ಈ ನಿರ್ವಿಕಲ್ಪ ಸಮಾಧಿಯ ಒಂದು ಫಲ ಹೇಳ್ಕೊಡ್ತಾರೆ. ಇದು ನಿನಗೆ ಯಾವ ರೀತಿ ನಿನ್ನಲ್ಲಿ ಬದಲಾವಣೆ ನೀನ್ ನೋಡ್ಲಿಕ್ಕೆ ಸಾಧ್ಯ ಉಂಟು. 29, 30, 31ರಲ್ಲಿ ನಿರ್ವಿಕಲ್ಪ ಸಮಾಧಿ,
ಜ್ಞಾನದ ಜೊತೆಗೆ ನೀನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಅದನ್ನ ಅಭ್ಯಾಸಕ್ಕೆ ತಂದು ನಿನ್ನ ಮನಸ್ಸನ್ನು ನೀನು ಶಾಂತವಾಗಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡಿ, ಇದು ಆ ಪರಮಾತ್ಮಂದು ಶಿಕ್ಷಣ ಸ್ಟೆಪ್ ಬೈ ಸ್ಟೆಪ್. ಅಲ್ಲಿಗೆ ಏನ್ ಹೇಳಿದ್ರು, ನಿನ್ನ ಮನಸ್ಸನ್ನು ಇವಾಗ ಶಾಂತವಾಗಿ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಬಂತು ಇವಾಗ 32ರಲ್ಲಿ ಉತ್ತಮ ಯೋಗಿ, ಆತನ ಲಕ್ಷಣಗಳೇನು ಅಂದ್ರೆ ನೀನು ಉತ್ತಮ ಯೋಗಿ ಆಗ್ತೀಯ ಅಂತ. ಅದೆಲ್ಲ ಆ ಒಂದು ಸ್ಥಿತಿ ನೀನ್ ಮಾಡಿದೆ ಅಂದ್ರೆ ನೀನು ಉತ್ತಮ ಯೋಗಿ ಆಗ್ತೀಯ. ಅಲ್ಲಿಗೆ ಅರ್ಜುನ ಶುರು ಮಾಡ್ತಾನೆ 33-34ರಲ್ಲಿ, ಹೇ ಪರಮಾತ್ಮ, ಬಹಳ ಕಷ್ಟಪ್ಪ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಬಹಳ ಕಷ್ಟ. ಮತ್ತೆ ಮುಂದೆ ಪರಮಾತ್ಮ ಹೇಳ್ತಾರೆ, ನನಗೆ ಗೊತ್ತು ಕಂಟ್ರೋಲ್ ಮಾಡಕ್ ಕಷ್ಟ ಉಂಟು, ಆದ್ರೆ ಅಸಾಧ್ಯ ಏನಲ್ಲ, ನಾನು ಹೇಳ್ತೀನಿ ಕೇಳು. ಹೇಗೆ ಅಭ್ಯಾಸದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ವಿಚಾರದಿಂದ ನೀನು ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಉಂಟು, ಅದನ್ನ ಹೇಳ್ತೇನೆ ನಿನಗೆ. ಮತ್ತೆ ಯಾರು ಇಲ್ಲಿವರೆಗೂ ಬಂದು ಶ್ರವಣ ಆಯ್ತು, ಮನನ ಆಯ್ತು, ನಿಧಿಧ್ಯಾಸನ ಈ ಒಂದು ಸ್ಥಿತಿಯಲ್ಲಿ ಧ್ಯಾನ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಈ ತರ ಸೋತೋದ್ರು ಅಂದ್ರೆ ಅವ್ರ ಪರಿಸ್ಥಿತಿ ಏನಪ್ಪಾ? ಮತ್ತೆ ಅಲ್ಲಿ ಪರಮಾತ್ಮ ಅಂತಾನೆ ಯೋಗ ಭ್ರಷ್ಟರಾಗ್ತಾರಪ್ಪ ಅವರು. ಯೋಗ ಭ್ರಷ್ಟ ಅಂದ್ರೆ ಏನಾಯ್ತು? ಇವಾಗ ಹೇಗೆ ಅಲ್ಲಿ ಮದುವೆ ದಿನ ಕೂಡ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ, ಎಲ್ಲ ಆಗಿದೆ, ಆ ಹಿಂದಿನ ದಿನ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಮದುವೆ ನಿಂತು ಹೋಗುತ್ತನ್ರಿ. ಇಲ್ಲ ಎಲ್ಲ ಅಡಿಗೆ ಆಗಿದೆ, ಏನೋ ಒಂದು ಅದ್ರಲ್ಲಿ ಇಲ್ಲಿನೋ ಆಗ್ಲಿ ಅಲ್ಲಿನೋ ಯಾವ್ದೋ ಒಂದು ಬಿದ್ಬಿಡ್ತ ಅದ್ರಲ್ಲಿ, ಇಲ್ಲ ಮೈಲಿಗೆ ಆಯ್ತು ಅಂದ್ರೆ ಭ್ರಷ್ಟ, ಆ ಪರಿಸ್ಥಿತಿ ಆಗೋಗುತ್ತೆ. ಇಷ್ಟೆಲ್ಲ ನೀನ್ ಸಾಧನೆ ಮಾಡಿದೆ, ಶ್ರವಣ ಮಾಡಿದಿ, ಮನನ ಮಾಡಿದಿ, ಎಷ್ಟು ಟೈಮ್ ಬೇಕು ಶ್ರವಣ ಮನನ ಮಾಡಕ್ಕೆ? ಬಹಳ ಟೈಮ್ ಬೇಕು ಅದಕ್ಕೆ. ಸೊ ಯೋಗ ಭ್ರಷ್ಟ. ಮತ್ತೆ ಅಲ್ಲಿ ಶ್ರೀಕೃಷ್ಣ ಕೂಡ 5 ಶ್ಲೋಕದಲ್ಲಿ ಯೋಗ ಭ್ರಷ್ಟನ ಬಗ್ಗೆ ಮತ್ತೆ ಮಾತಾಡ್ತಾರೆ. ಆಮೇಲೆ ಕೊನೆಗೆ 46 ಮತ್ತು 47ನೇ ಶ್ಲೋಕದಲ್ಲಿ ಅವರು ಯಾರು ಈ ಯೋಗಿ ಯಶಸ್ವಿಯಾಗಿ ಯಾರು ಒಂದು ಧ್ಯಾನ ಮಾಡಿದಾರೋ ಅವರು ಒಂದು ಪ್ರಶಂಸೆ, ಬಹಳ ದೊಡ್ಡ ಪ್ರಶಂಸೆ ಮಾಡ್ತಾರೆ. ಇದು ಪರಮಾತ್ಮನ ಈ ರೀತಿ ನಮಗೆ ಈ ಧ್ಯಾನ ಯೋಗದ ಒಂದು ಪರಿಚಯ. ಸಂಪೂರ್ಣ ಈ 47 ಶ್ಲೋಕದ ಒಂದು ವಿಚಾರ ಬಂತ. ಇನ್ನು ಅಲ್ಲಿ ಡಿಟೇಲ್ ಆಗಿ ಸಾಕಷ್ಟು ಇರುತ್ತೆ, ಅದನ್ನ ಹೇಳಿ ನಾವು ಏನಂದ್ರೆ ತಿಳ್ಕೊಬೇಕು. ಇವಾಗ ನಮಗೆ ಗೊತ್ತಾಯ್ತು, ಶ್ರವಣ ಆಯ್ತು, ಮನನ ಆಯ್ತು, ಇನ್ನು ಇದು ನಿಧಿಧ್ಯಾಸನ ಸ್ಟೇಜ್. ಇದನ್ನ ನಾವು ಹೇಗೆ ಸರಿಯಾದ ರೀತಿಯಿಂದ ನಾವು ತಿಳ್ಕೊಬೇಕು. ಇಲ್ಲಿ ನಿಮಗೆ ಮತ್ತೆ ಧ್ಯಾನ ಮಾಡ್ಬೇಕಾದ್ರೂ ಏನಾಗುತ್ತೆ, ಡೌಟ್ಸ್ ಬರ್ತವೆ. ಯಾಕೆ? ನೀವು ಡೀಪ್ ಸ್ಟೇಟ್ಗೆ ಹೋಗಿರ್ತೀರಲ್ಲ, ಅಲ್ಲಿ ಬರೋ ಡೌಟ್ಗಳು ಕೆಲವು ಬೇರೆ ಇರ್ತವೆ. ಈ ಸಾಮಾನ್ಯ ಸ್ಥಿತಿಯಲ್ಲಿ ನಿಮಗೆ ನಿನ್ನೆ ನಾನು ಹೇಗೆ 4 ಸ್ಟೇಜಸ್ ಇದೆ ಅಂತ ಹೇಳಿದೆ ನೋಡಿ, ಬೀಟಾ, ಆಲ್ಫಾ, ಥೀಟಾ ಮತ್ತು ಡೆಲ್ಟಾ ಅಂತೇಳಿ ಈ ಬ್ರೈನ್ ಅಲ್ಲಿ 4 ಸ್ಟೇಟ್ ಇರುತ್ತಲ್ಲ. ಸೊ ಅಲ್ಲಿ ನೀವು ಡೀಪೆಸ್ಟ್ ಸ್ಟೇಟ್ಗೆ ಹೋಗಿರ್ತೀರಾ ಧ್ಯಾನ ಮಾಡ್ಬೇಕಾದ್ರೆ. ಆ ಸ್ಟೇಟ್ ಅಲ್ಲಿ ನಿಮಗೆ ಶಾರ್ಪ್ ಇರುತ್ತೆ ಮೈಂಡ್. ಅವಾಗ ಕೆಲವು ಡೌಟ್ಸ್ ಬರುತ್ತೆ. ಇಲ್ಲ ನಿಮಗೆ ಹೇಳಿದ್ದನ್ನ ಅರ್ಥ ಆಗ್ತಾ ಇರಂಗಿಲ್ಲ, ಇನ್ನ ಯಾಕೋ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಹಿಡಿತದಾಗ ಬರ್ತಾ ಇಲ್ಲ ಈ ಒಂದು ಜ್ಞಾನ ಏನಿದೆ ಅನ್ನೋದು. ಸೊ ಅದಕ್ಕೆ ಏನೇನು ದಾರಿಗಳಿದೆ ಅದಕ್ಕೆಲ್ಲ ನಮ್ಗೆ ಹೇಳ್ತಾರೆ. ಆ ಯೋಗ ಭ್ರಷ್ಟನ ಬಗ್ಗೆ ಮಾತಾಡೋದೇನು ಅಂದ್ರೆ ನೀವು ಆ ರೀತಿ ಆಗ್ಬೇಡಿ ಅನ್ನೋದಕ್ಕೆ ಅಲ್ಲಿ ಅದ್ರ ಲಕ್ಷಣ ಕೊಡ್ತಾರೆ ಅಷ್ಟೇ ಪರಮಾತ್ಮ. ಇದ್ರೆಲ್ಲ ಓವರ್ ಆಲ್ ತಾತ್ಪರ್ಯ ಇದೆ. ಸೊ ಇವಾಗ ಆ ಒಂದು ಪರಮಾತ್ಮನ ಕೃಪೆಯಿಂದ ನಾವು ಇವಾಗ 6ನೇ ಚಾಪ್ಟರ್ ಧ್ಯಾನ ಯೋಗ, ಆತ್ಮ ಸಂಯಮ ಯೋಗ, ಇದನ್ನ ತಿಳ್ಕೋಣ. ಮೊದಲನೇದಾಗಿ ಯೋಗ ಅಂದ್ರೆ ಏನಪ್ಪಾ? ಇವಾಗ ಏನಾಗ್ಬಿಟ್ಟಿದೆ ಇವತ್ತಿನ ಕಾಲದಾಗ ಅಂದ್ರು ಯೋಗ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂದ್ರೆ ಯೋಗಾಗ ಹೋಗ್ತಾ ಇದೀನಿ ಅಂತಾನೆ. ಏನ್ ಮಾಡ್ತಾ ಇದೀಯ? ಯೋಗ ಹೋಗಿ ಮ್ಯಾಟ್ ಇಟ್ಕೊಂಡು ಹೋಗಿ ಅಲ್ಲಿ ಆಸನಗಳು ಮಾಡಿ ಬಂದ್ಬಿಟ್ರೆ ನಾನು ಯೋಗ ಮಾಡಿ ಬಂದ್ಬಿಟ್ಟಿನಿ ಅಂತ. ಇದು ಸಾಮಾನ್ಯ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ ಯೋಗ ಅನ್ನೋದು. ಸರಿ, ಅಷ್ಟಾಂಗ ಯೋಗದಲ್ಲಿ
ಹೇಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಇದೆ, ಅದರಲ್ಲಿ ಒಂದು ಆಸನ ಮತ್ತು ಪ್ರಾಣಾಯಾಮ ಯೋಗದಲ್ಲಿ ಬರುತ್ತೆ, ಫೈನ್. ಆದ್ರೆ ಅದೇ ಯೋಗ ಅಲ್ಲ. ಯೋಗದ ಒಂದು ಸರಿಯಾದ ಅರ್ಥ ತಿಳ್ಕೊಂಡ ನಾವು. ಯೋಗ ಅಂದ್ರೆ ಯುಜ್ ಅಂತಾರೆ ಅದಕ್ಕೆ. ಯುಜ್ ಅಂದ್ರೆ ಸೇರುವುದು, ಮಿಲನವಾಗುವುದು, ಒಟ್ಟಾಗುವುದು. ಯಾವ್ದ್ಯಾವ್ದು ಒಟ್ಟಿಗೆ ಆಗ್ತಾ ಇದೆ ಇಲ್ಲಿ? ನಮ್ಮ ಜೀವಾತ್ಮ ಆ ಪರಮಾತ್ಮನ ಜೊತೆಗೆ ಒಟ್ಟಿಗೆ ಆಗ್ತಾ ಇದೆ. ನಮ್ಮ ಈ ಅಜ್ಞಾನ ಸ್ವರೂಪ ಏನಿದೆ ಅದರಲ್ಲಿ ಜ್ಞಾನ ಬಂದು ಒಟ್ಟಿಗೆ ಆಗ್ತಾ ಇದೆ. ಅಂದ್ರೆ ಏನಾಯ್ತು? ಅಜ್ಞಾನನ ಓಡಿಸೋದಂಗಾಯ್ತು. ಸೊ ಈ ಆತ್ಮ ಅಂದ್ರೆ ಪರಮಾತ್ಮನ ಜೊತೆಗೆ ನಾವೇನ್ ಸೇರ್ತಿದೀವಲ್ಲ, ಅದು ಅದರದ ನಿಜವಾದ ಒಂದು ಅರ್ಥ. ಸೊ ಇದು ಒಂದು ಬಹಳ ಒಂದು ಶ್ರೇಷ್ಠವಾದ ಒಂದು ಕೃತಿ ಕಾರ್ಯ. ನಾವು ಯೋಗ ಮಾಡ್ತಾ ಇದೀವಿ ಅಂದ್ರೆ ಧ್ಯಾನ, ನಾನು ಯೋಗ ರೂಪದಿಂದ, ಅಲ್ಲೇ ಅರ್ಥ ಇದೆ ನೋಡಿ. ಅದು ನಾನು ಮಾಡ್ತಾ ಇದ್ದೀನಿ ಧ್ಯಾನ. ಯಾಕೆ? ಯೋಗವನ್ನು ನಾನು ಪಡಿಲಿಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಅದಕ್ಕೆ ಧ್ಯಾನ ಯೋಗ. ಆತ್ಮ ಸಂಯಮ, ಆ ನಿಜ ಸ್ವರೂಪವಾದ ಆತ್ಮವನ್ನು ಸಂಯಮ ಸೇರುವ ಯೋಗ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ಮನಸ್ಸಿಗೆ ಬರೋದು ಅದೇ. ನಾನು ಇಲ್ಲಿ ಪರಮಾತ್ಮನ ಜೊತೆಗೆ ನನ್ನ ಮಿಲನ, ನನ್ನ ಸೇರಿಕೆ, ನನ್ನ ಜೊತೆ ಆಗುವುದು. ಅಂದ್ರೆ ಏನಾಯ್ತು? ಅಲ್ಲಿಗೆ ನಿಮಗೆ ಸಾಕಷ್ಟು ದಾರಿ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಏನ್ ಮಾಡ್ಬೇಕನ್ನೋದು ಫಸ್ಟ್ ಮೈಂಡಿಗೆ, ಅದು ನಿಮಗೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಅದೊಂದು ಕ್ಲಿಯರ್ ಇಂಡಿಕೇಶನ್ ನಿಮಗೆ ಮನಸ್ಸಿಗೆ ಕೊಟ್ರೆ ಅದಕ್ಕೆ ತಕ್ಕಂತೆ ಏನೇನು ವಿಷಯಗಳು ಬೇಕೋ ಅವೆಲ್ಲ ಅದು ಬ್ರೈನ್ ನಿಮಗೆ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಕಣ್ಣು ಎದುರಿಗಿದ್ರು ಕೂಡ ಅದು ನಿಮಗೆ ಬ್ರೈನ್ ಕಳ್ಸಂಗಿಲ್ಲ ಆ ವಿಷಯಗಳು. ಯಾಕೆಂದ್ರೆ ಅದು ಗೊತ್ತಿಲ್ಲ ನಾನು ಏನ್ ಕಳಿಸ್ಬೇಕನ್ನೋದು. ಸೊ ಇಲ್ಲಿ ಈ ಧ್ಯಾನ ಯೋಗ, ನಾನು ಈ ಧ್ಯಾನ ರೂಪದಿಂದ ಪರಮಾತ್ಮನ ಜೊತೆಗೆ ಒಂದಾಗ್ತಾ ಇದ್ದೀನಿ. ಅದಕ್ಕೆ ನನಗೆ ಏನೇನ್ ಬೇಕು ಎಲ್ಲ ರೀತಿಯಿಂದ ನನ್ನ ಕಂಪ್ಲೀಟ್ ಬಾಡಿ ಮೈಂಡ್ ನನಗೆ ಸಪೋರ್ಟ್ ಬೇಕು. ಬಾಡಿ ಯಾವ ರೀತಿಯಿಂದ? ನಾನೊಂದು 20 ನಿಮಿಷ ಆದ್ರೂ ಸ್ಥಿರವಾಗಿ ಕೊಡುವಂತಹ ಪರಿಸ್ಥಿತಿ ನನಗೆ ಬೇಕು, 15-20 ನಿಮಿಷ. ಮೈಂಡ್ ಹೇಗೆ? ಯಾವುದೇ ರೀತಿ ಆಲೋಚನೆ ಬರಲಾರ್ದೆ ಇದೇ ಒಂದು ವಿಚಾರ, ಪರಮಾತ್ಮನ ಒಂದು ಸತ್ಯದ ವಿಚಾರನೇ ಇರ್ಬೇಕು ನನಗೆ, ಬೇರೆ ಯಾವ್ದು ವಿಚಾರ ಬರ್ಕೊಡುದು. ಸೊ ಈ ಒಂದು ಧ್ಯಾನದಲ್ಲಿ ಇದನ್ನ ನಾವು ಶುರುವಲ್ಲಿ ಕೆಲವು ಕ್ಷಣ ಮಾತ್ರ ಆಗ್ಬೋದು, ಆಮೇಲೆ ಕೆಲವು ನಿಮಿಷ, ಆಮೇಲೆ ಹಾಗೇ ಅದು ಬೆಳೀತಾ ಹೋಗುತ್ತೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಇದನ್ನ ನಾವು ಇವಾಗ ಕಲ್ತ್ಕೋಣ. ಓಕೆ. ಸೊ 1ನೇ ಶ್ಲೋಕ, 6ನೇ ಚಾಪ್ಟರ್, ಧ್ಯಾನ ಯೋಗ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ. ಇಲ್ಲಿ ಪರಮಾತ್ಮ ಹೇಳ್ತಾನೆ, ಯಾರು ತನ್ನ ಕಾರ್ಯಗಳನ್ನು ಕೃತಿಗಳನ್ನು ಹೇಗೆ ತನಗೆ ಸಂಬಂಧಪಟ್ಟ ಕೃತಿಗಳು, ಧರ್ಮಯುಕ್ತವಾಗಿರ್ತಕ್ಕಂಥ ಕೃತಿಗಳು, ಅಂದ್ರೆ ಅಲ್ಲಿ ಯಾವುದು ಮೋಸ ತಪ್ಪು ಅದು ಯಾವುದು ಇಲ್ಲ ಅಂತ, ಆ ಪ್ರಕಾರ ಧರ್ಮಯುತವಾದ ಕೃತಿಗಳನ್ನು ಆಸೆ ಅಭಿಲಾಷೆ ಇಲ್ಲದೆ ಮಾಡ್ತಾರೋ ಅವರು ನಿಜವಾದ ಯೋಗಿಗಳು, ಸನ್ಯಾಸಿಗಳು.
ಯಾರು ಬರೀ ನಾನು ಹೋಮ ಹವನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ತೋರ್ಸ್ಕೊಂತಾರೋ ಅವರು ಸನ್ಯಾಸಿಗಳಲ್ಲ. ಅಂದ್ರೆ ನೀನ್ ಯಾವ್ದಾದ್ರು ಒಂದು ನೀನ್ ಕಾರ್ಯ ಮಾಡ್ತಾ ಇದೀಯ, ಅಲ್ಲಿ ನಿನ್ನಲ್ಲಿ ಮೊದಲನೇದಾಗಿ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ಯಾ ನೀನು ಕರ್ಮ ಫಲ. ಇಲ್ಲಿ ಮತ್ತೆ ಮತ್ತೆ ನಾವು ಇದೇ ವಿಷಯಕ್ಕೆ ಏನ್ ಬರ್ತೀವಲ್ಲ, ಇಲ್ಲಿ ಏನ್ ಪರಮಾತ್ಮ ಹೇಳೋದಿಷ್ಟೇ. ನಾವೊಂದು ಸಾಮಾನ್ಯ ರೀತಿಯಿಂದ ನೋಡೋಣ. ಇವಾಗ ಇವತ್ತು ನಾಳೆ ನಮ್ಗೆಲ್ಲರಿಗೂ ಸ್ಟ್ರೆಸ್ ಜಾಸ್ತಿ ಬರುತ್ತೆ. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದೆ. ಇದು ಪರಮಾತ್ಮ ಇಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ಮತ್ತೆ ನಾವು ಆಸೆ ಬಿಟ್ಟು ಮಾಡ್ಬೇಕು, ಆಸೆ ಮೇಲೆ ಅಪೇಕ್ಷೆ ಇಟ್ಕೊಳ್ಳದೆ ನಾವು ಮಾಡ್ಬೇಕು ಅಂತಂದ್ರೆ, ಪಾಪ ಇಲ್ಲಿ ಪರಮಾತ್ಮ ಎಷ್ಟು ಡೀಪ್ ಆಗಿ ಆಲೋಚನೆ ಮಾಡಿ ಒಂದು ವಿಚಾರ ಹೇಳಿದಾನಂದ್ರೆ, ನಾವು ಎಷ್ಟು ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ಎಷ್ಟು ನಾವು ಆಲೋಚನೆ ಮಾಡ್ತೀವಿ, ವಿಚಾರಗಳು ಸರಿಯಾದ ವಿಚಾರಗಳು ಬರ್ತಾ ಇದಾವೆ. ಏನಿದು ವಿಚಾರ ಬಂದಿದ್ ನನಗೆ, ಯಾವುದೇ ಒಂದು ವ್ಯಕ್ತಿ ಎರಡು ರೂಪ ಇದೆ ನಮಗೆ, ಒಂದು ಮಾನಸಿಕ ಒಂದು ದೈಹಿಕ, ಹೌದಾ? ಇವಾಗ ನಾವು ಇಲ್ಲಿ ಕೂತಿದ್ದೀವಿ, ಇವಾಗ ನೀವು ಊಟ ಮಾಡ್ತಾ ಇದ್ದೀರ ಅನ್ಕೊಳ್ಳಿ. ನೀವು ಊಟ ಮಾಡ್ಬೇಕಾದ್ರೆ ನಿಮ್ ಮನಸ್ಸು ಅಂಗಡಿಯಲ್ಲಿ ಇರ್ತದೆ, ಇಲ್ಲ ಆಫೀಸ್ನಾಗ ಇರುತ್ತೆ. ಏನಾಯ್ತು ಅವಾಗ? ಶಾರೀರಿಕವಾಗಿ ನೀವು ಮನೆಯಲ್ಲಿದ್ದೀರಿ, ಮಾನಸಿಕವಾಗಿ ನೀವು ಅಂಗಡಿಯಲ್ಲೋ ಆಫೀಸಲ್ಲೋ ಇದ್ದೀರಿ. ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಎರಡು ಆಕ್ಚುಲಿ ಒಟ್ಟಿಗೆ ಒಂದೇ ಕಡೆ ಇರೋದಲ್ಲ ಇದು, ಆದ್ರೆ ಇಲ್ಲಿ ಒಂದೇ ಕಡೆ ಇಲ್ಲ. ಅದು ಮನಸ್ಸು ಬೇರೆ ಕಡೆ ಇದೆ, ದೇಹ ಇಲ್ಲಿದೆ. ಅದೇ ನೀವು ಆಫೀಸ್ಗೆ ಹೋದ್ರಿ, ಏನೋ ಪ್ರೋಗ್ರಾಮ್ ಮಾಡಿರ್ತೀರಿ, ಸೆಕೆಂಡ್ ಶೋಗೆ ಹೋಗೋಣ ಅಂತೇಳಿ, ಅಲ್ಲಿ ಮೇಲೆ ಮೇಲೆ ಮನೆಯವ್ರದ್ದು ಫೋನ್ ಬರ್ತಾ ಇದೆ, ಏನ್ರಿ ಇನ್ನ ಬಿಟ್ಟಿಲ್ಲಲ್ರಿ, ಏನ್ರಿ ಇನ್ನ ಬಿಟ್ಟಿಲ್ಲಲ್ರಿ ಅಂತೇಳಿ. ನೀವು ಆಫೀಸ್ನಾಗೆ ನೀವು ಕೂತಿದ್ದೀರಾ, ನಿಮ್ದಾಗ್ಲೇ ಮನಸ್ಸು ಹೋಗ್ಬಿಡ್ತು ಥಿಯೇಟರ್ಗೆ. ಎಲ್ಲಿ ಮನಸ್ಸು ಮತ್ತು ನಿಮ್ಮ ದೇಹ ಬೇರೆ ಬೇರೆ ಕಡೆ ಇರುತ್ತೋ ಅದು ಸ್ಟ್ರೆಸ್ಸಿಗೆ ಕಾರಣ. ಇದು ಸೈಕಾಲಜಿಸ್ಟ್ ಹೇಳೋದಿದೆ. ಯಾವಾಗ್ಲೂ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಎರಡು ಒಟ್ಟಿಗೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಎಲ್ಲಿ ನಿಮ್ಮ ದೇಹ ಇದೆಯೋ ಅಲ್ಲಿ ನಿಮ್ಮ ಮನಸ್ಸಿರ್ಬೇಕು. ನಿಮ್ಮ ನಿತ್ಯದ ಕಾರ್ಯಕ್ರಮದಲ್ಲಿ ನೀವು ಇದನ್ನ ಎಷ್ಟು ಅಚೀವ್ ಮಾಡ್ತೀರೋ ಅಷ್ಟು ನೀವು ಸ್ಟ್ರೆಸ್ ಇಂದ ದೂರ ಇರ್ತೀರಿ. ನೀವು ಎಷ್ಟು ಇದನ್ನ ಅಚೀವ್ ಮಾಡೋದಿಲ್ಲನೋ ಅದು ಸ್ಟ್ರೆಸ್ಸಿಗೆ ಡೆಫಿನೆಟ್ ಕಾರಣ ಅದೇ. ಸೊ ಇಲ್ಲಿ ಪರಮಾತ್ಮ ಹೇಳೋದು, ಮರಯ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೀನಿ ನೀನು ಅದನ್ನ ಮಾಡು. ಆ ಫಲದ ಮೇಲೆ ಆಸೆ ಇತ್ತಂದ್ರೆ ನಿನ್ ಮನಸ್ಸು ಅಲ್ಲಿರ್ತೈತೆ ಯಾವಾಗ್ಲೂ. ಅದು ಬರ್ಬೋದಾ, ಇದಾಗ್ಬೋದಾ, ಅದಾಗ್ಲಿಲ್ಲ ಅಂದ್ರೆ ಹೆಂಗೆ, ಇದಾದ್ರೆ ಹೇಗೆ ಅಂತೇಳಿ ಒಂದು ನಿಮಗೆ ಸ್ಟ್ರೆಸ್ ಮಾತ್ರ ಡೆಫಿನೆಟ್ಲಿ ಬರುತ್ತೆ. ಇದು ಈ ರೂಲ್ ಪ್ರಕಾರ, ಹೌದಾ? ಎರಡನೇದೇನಾಗುತ್ತೆ ಗೊತ್ತಾ, ನಾವು ಯಾವಾಗಾದ್ರೂ ಒಂದು ಕೆಲಸ ನಾವು ಏಕಾಗ್ರತೆಯಿಂದ ಸಂಪೂರ್ಣ ನಮ್ಮ ಮನಸ್ಸಿಟ್ಟು ನಾವು ಮಾಡ್ತಾ ಇಲ್ಲ, ನಮ್ ಇನ್ಪುಟ್ ಏನಾಗ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ. ನಾವ್ ಎಷ್ಟು ಒಂದು 100% ಅಟೆನ್ಷನ್ ಇಂದ ಕೊಟ್ಟು ಮಾಡಿದ ಒಂದು ಯಾವುದೇ ಕೆಲಸ ಹೇಗಿರುತ್ತೆ, ಅದೇ ನೀವು ಅಟೆನ್ಷನ್ ಇಲ್ಲದೆ ಮಾಡದಿರೋ ಕೆಲಸ ಹೇಗಿರುತ್ತೆ ಲೆಕ್ಕ ಹಾಕಿ. ನೀವೇ ನೋಡ್ಬೋದಲ್ಲ, ನಮ್ಮ ವೈಯಕ್ತಿಕ ಅನುಭವ ಇದು. ಸೊ ಅಲ್ಲಿ ಈ ಎರಡು ರೀತಿಯಿಂದ ನಮಗೆ ಎಫೆಕ್ಟ್ ಆಯ್ತು. ಒಂದು ನಮಗೆ ಸ್ಟ್ರೆಸ್ಸಿಗೆ ಕಾರಣ ಆಯ್ತು, ಎರಡನೇದು ನಮ್ಮ ಪ್ರೊಡಕ್ಟಿವ್ ಲೆವೆಲ್ ಏನಿದೆ, ನಾವು ಯಾವ ರೀತಿ ನಾವು ಕೆಲಸ ಮಾಡಿ ನಾವು ಎಷ್ಟು ಚೆನ್ನಾಗಿ ಆ ಕೆಲಸ ಮಾಡಿರ್ತೀವಿ. ಓದ್ತಾ ಇದೀವನ್ರಿ, ಓದ್ತಾ ಇರ್ಬೇಕಾದ್ರೆ 100% ಮನಸ್ಸಿಟ್ಟಲ್ಲಿ ಓದಿದ್ರೆ ನಮಗೆ ಅದರಿಂದ 100% ನಮಗೆ ಜ್ಞಾನ ಬಂತು. ಅದನ್ನ ನಾವಲ್ಲಿ ಎಲ್ಲಿ ಎಕ್ಸಾಮ್ ಆಯ್ತು, ಎಲ್ಲಾಯ್ತು, ಇಂಟರ್ವ್ಯೂ ಆಯ್ತು, ಎಲ್ಲಿದೆ ಅದನ್ನ ನಾವು ಉಪಯೋಗಿಸ್ತೀವಿ, ನಮಗೆ 100% ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಆಲೋಚನೆ ಮಾಡ್ಬೇಡ ಯಾರೇನು. ನೀನು ಇವಾಗ ದೊಡ್ಡವ್ರು ಹೇಳ್ತಿರ್ತಾರೆ ನೋಡ್ರಿ ಮಕ್ಕಳಿಗೆ, ನೀನ್ ಮನೆ ಕಡೆ ಚಿಂತೆ ಮಾಡ್ಬಿಡಪ್ಪ, ನೀನ್ ಚೆನ್ನಾಗಿ ಓದ್ಕ, ನೀನು ಇಲ್ಲಿ ಏನಾಯ್ತು ಏನಿಲ್ಲ ಅದೆಲ್ಲ ನಾವಿಲ್ಲಿ ನೋಡ್ಕಂತೀವಿ, ನೀನ್ ಚೆನ್ನಾಗಿ ಮನಸ್ಸಿಟ್ಟು ಓದ್ಕ, ನಿನಗೇನ್ ಕಳಿಸ್ಬೇಕು ಟೈಮ್ ಟು ಟೈಮ್ ನಾವು ಕಳಿಸ್ತೀವಿ ಅಂತ ಇಂಡೈರೆಕ್ಟ್ಲಿ ಅದನ್ನು ಆಯ್ತಲ್ಲ. ನೀನ್ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ, ನಿನ್ಗೆಲ್ಲ ಟೈಮಿಗೆ ಬರುತ್ತೆ. ನೀನು ಓದಿನ ಕಡೆ ಗಮನ ಕೊಡು.
ಸೊ ಪರಮಾತ್ಮ ಹೇಳೋದು ನಿನ್ ಕೆಲ್ಸದ ಮೇಲೆ ನಿನ್ ಗಮನ ಇಟ್ಕೊ ನೀನು. ಅದು ಅದು ಹೀಗಾಗತ್ತಾ ಹಾಗಾಗತ್ತಾ, ನಾಳೆ ನನಗೇನಾದ್ರೂ ಪ್ರಮೋಷನ್ ಸಿಗುತ್ತಾ, ಇಲ್ಲ ಅವನು ಏನೋ ಬಹಳ ಚೆನ್ನಾಗಿ ಮಾಡಿದ್ದಂಗಿದ್ದ ಅಂತೇಳಿ ಇದು ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನ. ಯಾವಾಗ್ಲೂ ನಮ್ದು ಎಷ್ಟು ಪರ್ಸೆಂಟೇಜ್ 10% ಇರ್ಬೋದು, ಇಲ್ಲ 80% ಇರ್ಬೋದು, ಮನಸ್ಸು ಆ ಕಡೆ ಈ ಕಡೆ ಓಡೋಗಿರುತ್ತೆ. ಅದಕ್ಕೆ ಅವ್ರು ಹೇಳೋದು ಆ ಫಲದ ಮೇಲೆ ಆಸೆ ಇಟ್ಕೋಬೇಡ ಅಂದ್ರಲ್ಲ. ಪಾಪ ಆತೇನ್ ನಾವು ಮಾಡಿದ ಕಷ್ಟಕ್ಕೆ ಆತೇನ್ ತಗೊಂಡು ಹೋಗೋದಿರುತ್ತ ಪರಮಾತ್ಮ. ಆತಂತಾನೆ ಅದು ನಿನಗೆ ಏನ್ ಕೊಡ್ಬೇಕು ನಾನು ಕೊಟ್ಟೇ ಕೊಡ್ತೇನೆ, ಇನ್ನ ಜಾಸ್ತಿ ಕೊಡ್ತೇನೆ. ಆ ಭಕ್ತಿಯಿಂದ ನೀನು ಒಂದು ಶ್ರದ್ಧೆಯಿಂದ ನೀನು ಕೆಲಸ ಮಾಡು, ಇಷ್ಟೇ ಇಲ್ಲಿ ಹೇಳೋದು. ಇಲ್ಲಿ ನಾವು ಅದನ್ನ ಬಹಳ ತಪ್ಪರ್ಥ ಮಾಡ್ಕೊಂತ ಇದೀವಿ ಎಲ್ಲ ಕಡೆ. ಆಸೆ ಇಲ್ಲದೆ ಕೆಲಸ ಮಾಡಂತಾರೆ, ಆಸೆ ಇಲ್ಲದೆ ಕೆಲಸ ಮಾಡಂತಾರೆ. ಇದ್ಯಾ ಭಗವದ್ಗೀತೆ ಇದು? ಅರೆ ಇದನ್ನ ಸರಿಯಾಗಿ ನೀವು ಸ್ಟ್ರೆಸ್ ಇರೋದಿಲ್ಲ ನಿಮಗೆ, ಔಟ್ಪುಟ್ ನಿಮ್ದು ಫ್ಯಾಂಟಾಸ್ಟಿಕ್ ಔಟ್ಪುಟ್ ನಿಮ್ದು. ಇದು ಏನ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಸ್ಟೇಟ್ಮೆಂಟ್ಸ್ ಏನಿದಾವಲ್ಲ ಇದರಲ್ಲಿ, ಅದನ್ನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಲೈಫ್ ಟರ್ನಿಂಗ್ ಸ್ಟೇಟ್ಮೆಂಟ್ಸ್ ಇವೆಲ್ಲ. ನಮ್ಗೆ ಯಾರಿಗೇ ಆಗ್ಲಿ, ಓದೋರಿಗೆ ಆಯ್ತು, ಕೆಲಸ ಇದು ವೃತ್ತಿ ಮಾಡೋರಾಯ್ತು, ಪ್ರೊಫೆಷನಲ್ ಆಯ್ತು, ವ್ಯಾಪಾರದಲ್ಲಾಯ್ತು, ಯಾವುದನ್ನ ಮಾಡ್ತಾ ಇದ್ರು ಅದನ್ನ ಏಕಾಗ್ರತೆಯಿಂದ ಮಾಡ್ಬೇಕು. ಸೊ ಇಲ್ಲಿ ಅವ್ರು ಹೇಳ್ತಾರೆ, ಯಾವ ವ್ಯಕ್ತಿ ಆಸೆ ಇಲ್ಲದೆ ಏಕಾಗ್ರತೆಯಿಂದ ಏನು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅವನು ನಿಜವಾದ ಯೋಗಿ. ಇಲ್ಲಿ ನೋಡಿ ಧ್ಯಾನ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಏನಾಯ್ತು, ನಿನ್ನ ಮನಸ್ಸನ್ನು ಸ್ಥಿರವಾಗಿ ನೀನ್ ಇಟ್ಕೊಂತ ಇದೆಯಲ್ಲ, ನೀನು ಯೋಗಿ ಆಗಕ್ ಹೊರಟಿದೀಯಾ? ಯಾಕೆ ಇಲ್ಲಿ ನನಗೆ ಬೇಕಾಗಿದ್ದು ನಿನ್ನ ಮನಸ್ಸು ಬೇಕು. ನೀನು ಅಲ್ಲಿ ಇಲ್ಲಿ ನಿನ್ ಮನಸ್ಸು ಓಡಿಸ್ಕಂತ ನೀನು ಇಲ್ಲಿ ನನಗೆ ಧ್ಯಾನ ಯೋಗ ಹೇಳ್ಕೊಡು ಅಂದ್ರೆ ನಾನೇನು ಹೇಳ್ಕೊಡ್ಲಿ ನಿನಗೆ? ಮೊದ್ಲು ಮೈಂಡ್ ಕಂಟ್ರೋಲ್ ಮಾಡ್ಕ. ನೀನು ಅಲ್ಲಿ ಇಲ್ಲಿ ಹೋಗೋದನ್ನ ಬಿಟ್ಟು ನೀನು ಯಾವ್ದಕ್ಕೆ, ನಿನ್ನೆ ನೋಡಿ ನಿಮ್ಗೆ ಸಂಡೇ ದಿವಸ ನಾವು ಮಾತಾಡಿದ್ವಲ್ಲ, ಕಾನ್ಸಂಟ್ರೇಷನ್ಗೆ ನಾವು ಏನು ಮಾತಾಡಿದ್ವಿ ನೋಡಿ. ನೀವೇನ್ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆನೇ ನಿಮ್ ವಿಚಾರ ಇರ್ಲಿ. ನೀವು ಕೈ ತೊಳಿತಾ ಇದ್ರಂದ್ರೆ ಆ ಆಕ್ಟಿವಿಟಿ ಮೇಲೆ ನಿಮಗೆ ಗಮನ ಇರಲಿ, ಸಂಪೂರ್ಣ ಗಮನ. ನೀವು ಊಟ ಮಾಡ್ತಾ ಇದ್ರೆ ಅದ್ರ ಮೇಲೆ ಸಂಪೂರ್ಣ ಗಮನ. ನೀವು ಯಾವ್ದಾದ್ರು ಒಂದು ಪತ್ರ ಓದ್ತಾ ಇದ್ದೀರಂದ್ರೆ ಅದ್ರ ಮೇಲೆ ಗಮನ ಇರಲಿ. ಯಾರ ಹತ್ರ ಆದ್ರೂ ಮಾತಾಡ್ತಾ ಇದ್ರೆ ಅದ್ರ ಮೇಲೆ ಸಂಪೂರ್ಣ ಗಮನ ಇರಲಿ. ಹಾಗಿದ್ದಾಗೆ ನೀವು ಮುಂದೆ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬಂತು, ಏಕಾಗ್ರತೆ ಬಂತು, ನೀವು ಅವಾಗೆ ಧ್ಯಾನ ಮಾಡ್ಲಿಕ್ಕೆ ನೀವು ಅರ್ಹತೆ ಬರುತ್ತೆ ನಿಮ್ಗೆ. ಮತ್ತೆ ಯೋಗಿಗಳು ಇರ್ತಾರೆ, ನಿಮ್ಗೆ ಹೊರನೋಟಕ್ಕೆ ಹೋಗ್ಬೇಡಿ ಯೋಗಿಗಳು ಯಾರು ಅನ್ನೋದನ್ನ. ಕೆಲವ್ರು ಇರ್ತಾರೆ ಫಲಹಾರದ ಯೋಗಿಗಳು ಇರ್ತಾರೆ, ಅಂದ್ರೆ ಏನ್ ಬರೀ ಹಣ್ಣು ತಿನ್ಕೊಂಡಿರ್ತಾರೆ ಅಂತ ಕೆಲವ್ರು ಇರ್ತಾರೆ. ಕೆಲವರು ದೂದಾಹಾರಿ ಅಂತ ಅಂದ್ರೆ ಬರೀ ಹಾಲು ಕುಡ್ಕೊಂಡಿರ್ತಾರೆ. ಕೆಲವು ಪವನಹಾರಿ ಅಂದ್ರೆ ಬರೀ ಗಾಳಿ ಮೇಲೆ ಇರ್ತಾರೆ. ಕೆಲವರು ನಾಗ ಬಾಬಾ ಅಂತ ಇರ್ತಾರಲ್ಲ, ಏನು ಬಟ್ಟೆ ಹಾಕೊಳ್ಳಂಗಿಲ್ಲ ಅವರು, ಆತರ. ಇವೆಲ್ಲ ಹೊರನೋಟದ್ದು, ಇದು ನನಗೆ ಸಂಬಂಧ ಇಲ್ಲಪ್ಪ. ಇದು ಇಲ್ಲಿ ಭಗವಂತನೇ ತಿರಸ್ಕರಿಸ್ತಾ ಇದ್ದಾರೆ. ನನಗೆ ಬೇಕಾಗಿದ್ದು ನೀನು ಬಟ್ಟೆ ಬಿಟ್ಟೆ, ನಾನು ಊಟ ಬಿಟ್ಟೆ, ನಾನು ಇನ್ನ ಗಾಳಿ ಬಿಟ್ಟೆ, ಇದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದರ ಮೇಲೆ ಸಂಪೂರ್ಣ ಧ್ಯಾನ ಇಟ್ಕೊಂಡು ಫಲದ ಒಂದು ವಿಚಾರ ಬಿಟ್ಟು ನೀ ಮಾಡು. ಅದೇನ್ ಬರುತ್ತೆ, ಏನಾಗುತ್ತೆ, ಹಿಂಗಾಗತ್ತಾ ಹಂಗಾಗತ್ತಾ ಅದನ್ನ ಬಿಟ್ಟು ಮಾಡು. ಅದ್ ಹೇಗಿದ್ರು ನಿನ್ ಕೈಯಲ್ಲಿಲ್ಲ. ಅದನ್ನ ನಿನ್ ಕೈಯಲ್ಲಿ ಇಲ್ದೇ ಇರೋದನ್ನ ಯಾಕೆ ನೀನ್ ವಿಚಾರ ಮಾಡ್ತೀಯ? ಇಷ್ಟು ಕೆಲಸ ಸರಿಗ್ ಮಾಡು, ಹಾಗನ್ನ ನೀನ್ ಮುಂದಕ್ಕೆ ಬರ್ತೀಯಲ್ಲ ಅಂತ. ಎಂತ ಒಳ್ಳೆ ಮಾತು ನೋಡಿ. ಸೊ ಹೀಗೆ ನೀನ್ ಮಾಡು. ನೀನು ಗೃಹಸ್ಥ ಆಗಿದ್ರು ಕೂಡ ಈ ರೀತಿ ನೀನು ಕೆಲಸ ಮಾಡಿದ್ರೆ ನಿನಗೆ ನಾನು ನಿಜವಾದ ಯೋಗಿ ಅಂತೀನಿ. ಇವರು ನಿಜವಾದ ಯೋಗಿಗಳು ಅಂದ್ರೆ ಮೇಲ್ ಬರೋದಕ್ಕೆ ಇವರಲ್ಲಿ ಆಸ್ಪದ ಉಂಟು, ಬೇರೆಯವರಿಗೆ ಆಸ್ಪದ ಇಲ್ಲ. ಸೊ ಮೊದಲನೇ ಫೌಂಡೇಶನ್ ನಮಗೆ ಇಲ್ಲಿ ಪರಮಾತ್ಮ ಏನ್ ಮಾಡ್ಬಿಟ್ಟ? ಕಾನ್ಸಂಟ್ರೇಷನ್. ಇವಾಗ ಇಲ್ಲಿ ವಿಚಾರ ಬರುತ್ತೆ ನೋಡಿ. ಇಲ್ಲಿವರೆಗೂ ಕರ್ಮಯೋಗದಲ್ಲಿ ಮಾತು ಹೇಳಿದಾರಲ್ಲ ಅವರು, ಅಲ್ಲಿಂದ ನಮ್ಗೆ ಇದನ್ನೇ ಪ್ರಿಪೇರ್ ಮಾಡ್ತಾ ಇದಾರೆ ಅವರು. ಫೋಕಸ್ ಇಂದ ಕೆಲಸ ಮಾಡು, ಕೆಲಸದ ಮೇಲೆ ಗಮನ ಇರ್ಲಿ ನಿನಗೆ, ಬೇರೆ ಯಾವ್ದು ವಿಚಾರದ ಮೇಲೆ ಗಮನ ಬೇಡ. ಓಕೆ, ಸೊ ಮತ್ತೆ ನಾಳೆ ಮುಂದಿನ ಶ್ಲೋಕ ತಗೋಣ. ಓಕೆ, ಸೊ ಇವಾಗ ನಾವು ಧ್ಯಾನ, ಅದೇ ಆತ್ಮ ಅನಾತ್ಮದ ಧ್ಯಾನ ಮಾಡೋಣ.
ಇದು ಒನ್ ಆಫ್ ದಿ ಹೈಯೆಸ್ಟ್ ಲೆವೆಲ್ಸ್ ಆಫ್ ಮೆಡಿಟೇಷನ್. ಇದು ಕೊನೆಗೆ ಸಮಾಧಿ ಸ್ಥಿತಿಯಲ್ಲಿ ಆಗ್ತಕ್ಕಂಥದ್ದು ಇದೇ ನಮಗೆ. ಯಾಕಂದ್ರೆ ಇದೇ ಅತಿ ಹೆಚ್ಚಿನ ಸತ್ಯ ಇದೆ. ನಾವೇನು ಅನಾತ್ಮವನ್ನ ಆತ್ಮ ಅನ್ಕೊಂಡಿದೀವಲ್ಲ ನಾವು ಇವಾಗ, ಅದನ್ನ ನಾವು ರಿವರ್ಸ್ ಮಾಡಬೇಕು. ಹೇಗೆ? ಇವಾಗ ಜ್ಞಾನದಿಂದ ನಮಗೇನು ಜ್ಞಾನ ಬಂದಿದೆಯಲ್ಲ. ಸೊ ಇಲ್ಲಿ ನಾವು ಮುಖ್ಯವಾಗಿ 3 ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ 5 ಪಂಚಕೋಶಗಳಿದೆ. ಈ 5 ಪಂಚಕೋಶಗಳು ಸತ್ಯನ ಅಂದ್ರೆ ಇದೇ ಟ್ರುತ್ ಅಂತ ಇದು ಇಲ್ಲ. ಈ ಚೈತನ್ಯ ಶಕ್ತಿ ಅಂತ ಇನ್ನೊಂದೇನಿದೆ ಅದು ಹೆಚ್ಚಿನ ಸತ್ಯನ. ಇದರಲ್ಲಿ ಯಾವುದು ಹೆಚ್ಚಿಂದು? ಅದನ್ನ ಯಾವ ರೀತಿ ಅನ್ನೋದಕ್ಕೆ 3 ರೀತಿ ನಾವು ನೋಡೋಣ. ಒಂದು, ಯಾವುದು ಅತಿ ಹೆಚ್ಚಿನ ಸತ್ಯವಾದ ವಿಷಯ ಇದೆಯೋ ಅದರಲ್ಲಿ ಬದಲಾವಣೆ ಇರ್ಕೂಡ್ದು. ಬದಲಾವಣೆ ಆಗ್ತಿದ್ರೆ ಅದನ್ನ ಸತ್ಯ ಅಂತ ಹೇಗೆ ಹೇಳ್ತೀರ ಅದನ್ನ? ಯಾಕಂದ್ರೆ ಅದು ಸ್ಥಿರನೇ ಇಲ್ಲ, ಅದು ಬದಲಾವಣೆ ಆಗ್ತಾನೆ ಇದೆ. ಎರಡನೇದು, ಅದಕ್ಕೆ ಸ್ವಂತವಾದ ತನ್ನದೇ ಶಕ್ತಿ ಇರಬೇಕು. ಇವಾಗ ಹೇಗೆ ಬೆಂಕಿಗೆ ತನ್ನದೇ ಆದ ಒಂದು ಶಕ್ತಿ ಏನು? ಉಷ್ಣತೆ, ತನ್ನದೇ ಆದ ಶಕ್ತಿ ಅದು. ಅದೇ ಬೆಂಕಿಯ ಮೇಲ್ಗಡೆ ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ನೀರಿದೆ, ಆ ನೀರಿನಲ್ಲಿ ಆಲೂಗಡ್ಡೆ ಹಾಕಿದಾರಂದ್ರೆ ಆಲೂಗಡ್ಡೆ ಬಿಸಿ ಇರುತ್ತೆ, ಆದ್ರೆ ಅದಕ್ಕೆ ಅದ್ರದ್ದು ಸ್ವಂತವಾದ ಶಕ್ತಿನ ಅದು ಇಲ್ಲ. ಆ ಆಲೂಗಡ್ಡೆಗೆ ಎಲ್ಲಿಂದ ಬಂತು ಬಿಸಿ? ನೀರಿಂದ ಬಂತು. ಯಾಕೆ? ಒಂದು 5 ನಿಮಿಷ ನೀವು ಹೊರಗಡೆ ಅದನ್ನ ತಟ್ಟೆಯಲ್ಲಿ ಇಟ್ಬಿಟ್ರೆ ತಣ್ಣಗಾಗೋಗ್ಬಿಡುತ್ತೆ ಅದು ಆಲೂಗಡ್ಡೆ. ಬಿಸಿಯಾದ ಆಲೂಗಡ್ಡೆ 5-10 ನಿಮಿಷಕ್ಕೆ ತಣ್ಣಗಾಗೋಗುತ್ತೆ. ಸ್ವಂತ ಶಕ್ತಿ ಅಲ್ಲ ಅದ್ರಲ್ಲಿ ಇರ್ತಕ್ಕಂಥ ತಾಪ, ಇಲ್ಲಿ ಜಳ ಆಯ್ತು. ಅದಕ್ಕೆ ಎಲ್ಲಿಂದ ಬಂತು? ನೀರಿಂದ ಬಂತು. ನೀರಿಗೇನಾದ್ರೂ ಸ್ವಂತ ಶಕ್ತಿ ಇದೆಯಾ? ಆ ತಾಪ ಆಯ್ತು ಬಿಸಿದು ಇಲ್ಲ. ಅದಕ್ಕೆ ಎಲ್ಲಿಂದ ಬಂತು? ಪಾತ್ರೆಯಿಂದ ಬಂತು. ಪಾತ್ರೆಗೆ ಏನಾದ್ರೂ ಸ್ವಂತ ಶಕ್ತಿ ಇದೆಯಾ? ಇಲ್ಲ. ಅದಕ್ಕೆ ಎಲ್ಲಿಂದ ಬಂತು? ಆ ಬೆಂಕಿಯಿಂದ ಬಂತು. ಬೆಂಕಿಗೆ ಸ್ವಂತವಾದ ಶಕ್ತಿ ಇದೆಯಾ? ಇದೆ. ಸೊ ಇದೆಲ್ಲದರಲ್ಲಿ ಸತ್ಯ ಯಾವುದು? ಆ ಒಂದು ಉಷ್ಣತೆ ಇಲ್ಲ ಒಂದು ತಾಪದ ವಿಷಯಕ್ಕೆ ಯಾರಲ್ಲಿ ಶಕ್ತಿ ಶ್ರೇಷ್ಠವಾಗಿ ಉಂಟು? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಹೇಗೆ ಇಲ್ಲಿ ಬೆಂಕಿಯಲ್ಲಿ ಶಾಶ್ವತ ಇದೆಯೋ ಹಾಗೇನೆ ನಮ್ಮ ಇಡೀ ಈ ಒಂದು ದೇಹದಲ್ಲಿ ಆ ಚೈತನ್ಯ ಶಕ್ತಿಯಿಂದ ಈ ಎಲ್ಲಾ 5 ಕೋಶಗಳಿಗೆ ಆ ಒಂದು ಜೀವಶಕ್ತಿ, ಪ್ರಾಣಶಕ್ತಿ, ಒಂದು ಅನುಭವದ ಶಕ್ತಿ ಬರ್ತಾ ಇದೆ. ಸೊ ಈ ಜೀವ, ಈ ದೇಹ ನಾವು ಸತ್ಯ ಅನ್ಕೊಂಡಿದೀವಲ್ಲ, ಇದು ಅಲ್ಲ, ಆ ಒಂದು ಚೈತನ್ಯ ಶಕ್ತಿ ಸತ್ಯ, ಅದೇ ನಿತ್ಯ ಅಂತ ನಾವು ಇದನ್ನ ಇಲ್ಲಿ ತಿಳ್ಕೊಬೇಕಾದ್ದು. ಇದೇ ಆತ್ಮಜ್ಞಾನ. ಅಂದ್ರೆ ಏನಾಯ್ತು? ಪರಮಾತ್ಮ ನೀನೇ ಸತ್ಯಪ್ಪ, ನಾನೇನೋ ಅನ್ಕೊಂಡಿದ್ದೆ ಇಲ್ಲಿವರೆಗೆ. ಇಲ್ಲ ಇಲ್ಲ, ನೀನು ನನ್ನಲ್ಲಿ ಇದ್ದು ನೀನು ನಡೆಸ್ತಾ ಇದೆಯಲ್ಲ ಅದು ಸತ್ಯವಾದದ್ದು. ನಾನು ಜೀವಿ, ನಾನು ಒಂದು ಜೀವ. ಎಲ್ಲಿವರೆಗೆ ಇರ್ತೀನಿ? ಈ ನನ್ನ ಕರ್ಮದ ಪ್ರಾರಬ್ಧದವರೆಗೂ ನನ್ನ ಈ ದೇಹ ಮನಸ್ಸು ಇರುತ್ತೆ. ಆಮೇಲೆ ಮುಂದಿನದು ಹೇಗೆ? ನನ್ನ ಕರ್ಮದ ಪ್ರಕಾರ ಮುಂದೆ ನನಗೇನು ಸಂಚಿತ ಕರ್ಮದಿಂದ ನನಗೆ ಬರ್ತಕ್ಕಂಥದ್ದು ದೇಹ ನನಗೆ ಮುಂದೆ ಬರುತ್ತೆ. ಅಂದ್ರೆ ಏನಾಯ್ತು? ಇದು ಅಶಾಶ್ವತ. ಶಾಶ್ವತ ಯಾವುದು? ಆ ಚೈತನ್ಯ ಶಕ್ತಿ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡು ಇದನ್ನೇ ಧ್ಯಾನ ಮಾಡೋಣ. ಇದಕ್ಕಿಂತ ದೊಡ್ಡ ಆತ್ಮವಿದ್ಯೆ ಏನೂ ಇಲ್ಲ ರೀ. ಸುಮ್ಮನೆ ಏನೈತೆ ಅದು ಇದು ಹೇಳಿ ಎಲ್ಲ ಕನ್ಫ್ಯೂಸ್ ಮಾಡಿ ಏನು. ಯಾಕೆಂದ್ರೆ ಒಂದ್ಸರ್ತಿ ಹನುಮನ್ ದೇವರು ರಾಮದೇವ್ರಿಗೆ ಕೇಳ್ತಾರೆ, ನಾನು ಈ ಆತ್ಮವಿದ್ಯೆ ಕಲಿಬೇಕಂತಂದ್ರೆ ನಾನು ಏನು ಓದ್ಲಿ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ನೀನು ಮಾಂಡಿಕ್ಯ ಉಪನಿಷತ್ ಓದಪ್ಪ ಅಂತ ಹೇಳ್ತಾರೆ. ಯಾರಿಗೆ? ಹನುಮಂತಂಗೆ, ರಾಮದೇವರು. ಮತ್ತೆ ಮಾಂಡುಕ್ಯ ಉಪನಿಷತ್ ನನಗೆ ಓದಿದ್ಮೇಲೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಅಂತಾರೆ. ಅವಾಗ ಹೇಳ್ತಾರೆ, ನೋಡಪ್ಪ 10 ಉಪನಿಷತ್ಗಳಿದಾವೆ ಪ್ರಮುಖವಾಗಿ, ಅದನ್ನ ಓದು ಅಂತಾರೆ. ಮತ್ತೆ ಅದನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಏನು ಓದ್ಲಿ ಅಂತಾರೆ. ಆಮೇಲೆ ಒಂದು ಲಿಸ್ಟ್ 38 ಉಪನಿಷತ್ ಹೇಳ್ತಾರೆ. ಅದನ್ನು ಓದ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ 108 ಇದಾವೆ, ಅದನ್ನು ಓದಂತಾರೆ. ಅದು ಇಲ್ಲ ಅಂದ್ರೆ 10,000 ಇದಾವೆ, ಅದನ್ನು ಓದಂತಾರೆ. ಅಂದ್ರೆ ನಮ್ಮ ಶಾಸ್ತ್ರ ಗಣಿ ಬೇಕಾದಷ್ಟಿದೆ ಓದ್ಲಿಕ್ಕೆ.
ಇಲ್ಲಿ ಯಾಕೆ ನಮ್ಗೆ ಎಷ್ಟೊಂದು ಕೊಟ್ಟಿದ್ದಾರೆ ಅಂದ್ರೆ, ನಿನಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಇದೆ, ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಇದೆ, ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಇದೆ. 1, 2, 3, 10, 100, 1000 ಅಲ್ಲ, 10,000 ಬೇಕಂದ್ರೂ ಇದೆ ನಿನಗೆ. ಅಷ್ಟು ಚಾಯ್ಸ್ ಇದೆ ಅಷ್ಟೇ. ಆದ್ರೆ ಏನ್ ಹೇಳ್ತಾ ಇದೆ, ಈ 10,000 ರೀತಿಯಿಂದ ಹೇಳೋದು ಇದೇ ಸತ್ಯನೇ ಹೇಳ್ತಾ ಇದ್ದಾರೆ ಅವರು. ಸೊ ಸಾಮಾನ್ಯವಾಗಿ ಇವಾಗ ನಾವು ನೀವು ಎಲ್ಲ ಏನಿದೆ ಗೃಹಸ್ಥರು, ವ್ಯವಹಾರ ಮಾಡ್ತಿದ್ದವರು, ಈ ಒಂದು ಜಗತ್ತಿನಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಒಳ್ಳೇದು ಕೆಟ್ಟದು ಹಿಂದೆ ಮುಂದೆ ಎಲ್ಲ ನೋಡಿದವ್ರು ನಾವು. ಸೊ ನನಗೇನ್ ಅರ್ಥ ಆಗುತ್ತೆ ನಿಮಗೂ ಅದೇ ಅರ್ಥ ಆಗ್ಬೇಕಲ್ವಾ ಸಲೀಸಾಗಂದ್ರೆ. ಸೊ ಆ ಒಂದು ವಿಚಾರದಿಂದ ನಾನು ಇದು ಹೇಳ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗಂತ ವಿಚಾರ ಇದೆ. ಹೇಗೆ ಓ ಪಾಸಿಟಿವ್ ಇರೋರಿಗೆ ಬ್ಲಡ್ ಗ್ರೂಪ್ ಅದು ಎಲ್ಲರಿಗೂ ಮ್ಯಾಚ್ ಆಗುತ್ತಂತ ನೋಡಿ. ಸೊ ಈ ಪಂಚಕೋಶ ವಿವೇಕ ಆ ರೀತಿ ಅಷ್ಟೇ ಇದೆ, ಎಲ್ಲರಿಗೂ ತಿಳಿಯುತ್ತದೆ. ಯಾರಿಗೆ ತಿಳಿಯೋದಿಲ್ಲ ಅನ್ನೋದು ಬಹಳ ರೇರ್ ಈ ಒಂದು ಇದರಿಂದ. ಅದಕ್ಕೆ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮೊದ್ಲಿಂದ ಇದಕ್ಕೆ ಮಾಡಿದ್ದೇನು ಅಂದ್ರೆ ಇಲ್ಲಿವರೆಗೂ ತಯಾರು ಮಾಡಿದ್ದೆ ಇದನ್ನ. ಸೊ ಈ ಒಂದು ಆಳವಾಗಿ ಇದನ್ನೇ ಧ್ಯಾನ ಮಾಡಬೇಕು. ಮತ್ತೆ ನಾನು ನಿಮ್ಗೆಲ್ಲರಿಗೂ ಇನ್ನೊಂದೇನು ಸಲಹೆ ಕೊಡ್ತೀನಿ, ನೀವು ಸಾಧ್ಯ ಆದಷ್ಟು ಮಟ್ಟಿಗೆ ಒಂದ್ಸರ್ತಿ ಬೆಳಿಗ್ಗೆ ಎದ್ದಾಗೆ ಇದನ್ನ ನೀವು ರೆಕಾರ್ಡಿಂಗ್ ಇರುತ್ತಲ್ಲ, ಚೆನ್ನಾಗಿ ನೀವು ಇಯರ್ ಪ್ಲಗ್ಸ್ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಪೀಕರ್ ಇಟ್ಕೊಳ್ಳಿ ಮುಂದೆ, ಶಾಂತವಾಗಿ ಇದನ್ನ ಧ್ಯಾನ ಮಾಡಿ. ಅವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಏನಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಮಲಿನ ಅಂದ್ರೆ ಹೊಲಸು ಅದು ಹೋಗ್ಬೇಕು ನಮಗೆ. ಅದಿಟ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಆ ಮಲಿನ ಏನಿದೆ, ಹೇಗೆ ಒಂದು ಜಲಾಶಯದಲ್ಲಿ ತಳಮಟ್ಟ ನಾವು ನೋಡ್ಬೇಕಂದ್ರೆ ಆ ಗಲೀಜು ಎಲ್ಲ ಕೆಳಗೆ ನಿಂತ ಮೇಲೆ ಅಲ್ಲ ನಮಗೆ ತಳ ಕಾಣೋದು. ಸೊ ಹಾಗೆ ನಮ್ಮ ಮಲಿನ ಎಲ್ಲ ಹೋಗ್ಬೇಕದು. ಇವಾಗ ಒಂದು ಗ್ಲಾಸ್ ಅಲ್ಲಿ ಗಲೀಜ್ ನೀರಿದೆ, ಅಲ್ಲಿ ನೀವು ಮೇಲಿಂದ ನೀರು ಹಾಕ್ತಾ ಹೋಗಿ, ಅದಕ್ಕೆ ಅದು ಓವರ್ಫ್ಲೋ ಆಗಿ ನೀರು ಕೆಳಗೆ ಬೀಳ್ತಾ ಇದೆ, ಪರವಾಗಿಲ್ಲ, ನೀವು ಒಳ್ಳೆ ನೀರು ಮೇಲೆ ಹಾಕ್ತಾ ಹೋಗಿ. ಒಂದು ಸ್ವಲ್ಪ ಸಮಯಕ್ಕೆ ನಿಮ್ಗೇನಾಯ್ತು, ಆ ಗ್ಲಾಸ್ ಸಂಪೂರ್ಣ ಸ್ವಚ್ಛ ಆಗತ್ತೆ ನೋಡಿ. ಸೊ ಹಾಗೆ ನಾವು ಈ ಜ್ಞಾನವನ್ನ ಸಂಪೂರ್ಣ ಒಳಗೆ ಬಿಡ್ಬೇಕು ನಮ್ಮ ಮನಸ್ಸಲ್ಲಿ, ಅದು ಗಲೀಜೆಲ್ಲ ಹೊರಗೆ ಹಾಕ್ತಾ ಹೋಗುತ್ತೆ. ಅವಾಗ ನಿಮಗೆ ಒಂದು ಸ್ಥಿತಿಗೆ ಶುದ್ಧವಾದ ಮನಸ್ಸು ಆದ ತಕ್ಷಣ ನಿಮಗೆ ಹೇಗೆ ಶುದ್ಧವಾದ ನೀರಿದ್ರೆ ಎಲ್ಲ ಕಾಣುತ್ತೋ ಹಾಗೆ ನಿಮಗೆ ಸಂಪೂರ್ಣ ಸತ್ಯದ ಅರಿವು ನಿಮಗೆ ತಿಳಿಯಾಗಿ ಕಾಣುತ್ತೆ. ಓಕೆ. ಸೊ ಇಲ್ಲಿ 3 ಪ್ಯಾರಾಮೀಟರ್ ನಾವೇನ್ ಇಟ್ಕೊಂತ ಇದೀವಿ. ಒಂದು ಬದಲಾವಣೆ ಉಂಟಾ, ಎರಡನೇದು ನಿಜವಾದ ಶಕ್ತಿ ಉಂಟಾ ಇಲ್ಲ ಅದರಲ್ಲಿ, ಮೂರನೇದು ಅದು ಶಾಶ್ವತನ ಅಶಾಶ್ವತನ. ಸೊ ಒಂದೊಂದೇ ನಾವು ದೇಹದಿಂದ ಶುರು ಮಾಡಿ ಮನಸ್ಸಿಗೆ ಗಟ್ಟಿಯಾಗಿ ಹೇಳೋದು, ಹೌದು ಇದು ದೇಹ, ಇದು ನಾನಲ್ಲಪ್ಪ, ಇದು ನಾನಲ್ಲ, ನಾನು ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಓಕೆ, ಯಾರೋ ಒಬ್ರು ನಮಗೆ ಪತ್ರ ತಂದು ಕೊಡ್ತಾರೆ, ನಮ್ಮ ಅಡ್ರೆಸ್ ಇರುತ್ತದು, ಆದ್ರೆ ಅದು ನಂದಲ್ಲ. ಸೆಂಡರ್ ಅಡ್ರೆಸ್ ನೋಡಿದ್ರೆ ಅದು ನಮಗೆ ಸಂಬಂಧನೇ ಇರಂಗಿಲ್ಲ, ಬೈ ಮಿಸ್ಟೇಕ್ ಬಂದಿರುತ್ತೆ ನಮಗೆ. ಇದು ನಂದಲ್ಲಪ್ಪ, ನೀನ್ ತಗ ವಾಪಸ್ಸು, ನನಗೆ ಯಾಕೆ ಕೊಡ್ತೀಯ ಇದನ್ನ, ನನ್ನ ಹೆಸರಿದ್ರೆ ಆಗೋಯ್ತೇನೆ ಇದ್ರ ಮೇಲೆ, ನಂದಲ್ಲ ಇದು, ತಗೊಂಡೋಗು. ಅಲ್ಲಿರ್ಬೋದು ನೋಡು, ಅವ್ರನ್ನ ಕೇಳು, ಬೇರೆಯವ್ರನ್ನ, ಮಿಸ್ಟೇಕ್ ಆಗಿರ್ಬೋದು ಅಡ್ರೆಸ್ನಾಗೆ. ಸೊ ಹಾಗೆ ಖಡಾಖಂಡಿತವಾಗಿ ನಾನು ಅನ್ಕೊಂಡಿದ್ದೆ, ಆದ್ರೆ ಇದು ನಂದಲ್ಲ, ಹೆಸರು ನಂದಿದೆ ಆದ್ರೆ ನಾನಲ್ಲ ಇದು. ಅಷ್ಟು ಒಂದು ಕ್ಲಾರಿಟಿಯಿಂದ ನಮಗೆ ನಾವು ಹೇಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಈ ಒಂದು ಅಜ್ಞಾನವನ್ನು ತೊಲಗ್ಬೇಕು ನಾವು. ಓಕೆ, ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಸುಖವಾಗಿ ಕೂತ್ಕೊಳ್ಳಿ. ಎಲ್ಲಾದ್ರೂ ದೇಹದಲ್ಲಿ, ಇವಾಗ 1 ಗಂಟೆ ಆಯ್ತು ನೀವು ಕೂತ್ಕೊಂಡು, ದೇಹದಲ್ಲಿ ಎಲ್ಲಾದ್ರೂ ಸ್ವಲ್ಪ ನೋವಿದ್ರೆ ಸ್ವಲ್ಪ ದೇಹವನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಬ್ಲಡ್ ಫ್ಲೋ ಇಂದ ನೋವು ಹೋಗುತ್ತೆ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರ್ಲಿ. ಮುಖ ಮತ್ತು ಹಣೆಯಲ್ಲಿ
ಯಾವುದೇ ತರದ ಒಂದು ಸ್ಟ್ರೆಸ್ ಇಲ್ಲದೆ ನೋಡ್ಕೊಳ್ಳಿ, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಮಾಡಿ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರಿ. ಮುಖದಲ್ಲಿ ಒಂದು ಪ್ರಸನ್ನತೆ, ಕೆಲವಾರು ಉಸಿರನ್ನು ದೀರ್ಘವಾಗಿ ತಗೊಳ್ಳೋಣ. ಸಮನಾಗಿ ಇನ್ಹೇಲ್ ಅಂಡ್ ಎಕ್ಸೇಲ್ ಸಮನಾಗಿರ್ಲಿ. ಶಾಂತ ಮನಸ್ಸು ಮತ್ತು ಶಾಂತ ದೇಹದಿಂದ ಆತ್ಮ ಅನಾತ್ಮ ಪಂಚಕೋಶ ವಿವೇಕ ಧ್ಯಾನವನ್ನು ನಾವೆಲ್ಲರೂ ಮಾಡೋಣ. ಎರಡು ಮುಷ್ಟಿಗಳನ್ನು ಸ್ವಲ್ಪ ಒತ್ತಿ ಸಡಿಲ ಮಾಡಿ. ಇದು ದೇಹ, ಮಾಂಸ, ಚರ್ಮ, ರಕ್ತ, ಎಲುಬು, ಇವೆಲ್ಲಗಳಿಂದ ನಿರ್ಮಾಣವಾದ ಈ ದೇಹ ಹುಟ್ಟಿನಿಂದ ಇಲ್ಲಿವರೆಗೆ ಸಾಕಷ್ಟು ವ್ಯತ್ಯಾಸಗಳನ್ನು ಹೊಂದಿದೆ. ವರ್ಷ ವರ್ಷಕ್ಕೆ ಬದಲಾವಣೆ. ತನ್ನದೇ ಆದ ಒಂದು ಸ್ವಂತ ಶಕ್ತಿ ಈ ದೇಹಕ್ಕೆ ಇಲ್ಲ. ಈ ದೇಹವು ಅಶಾಶ್ವತ. ಪ್ರಾರಬ್ಧ ಕರ್ಮದ ಸಮಾಪ್ತಿಯಂದು ಈ ದೇಹವು
ಬದಲಾಗುತ್ತದೆ. ಅನ್ನಮಯ ಕೋಶ ಒಂದು ಕೃತಕ ಭ್ರಾಂತಿ ಅವಿದ್ಯಾ ವಸ್ತು. ಹಾಗಾದರೆ ಶ್ರೇಷ್ಠವಾದದ್ದು ಯಾವುದು? ಪ್ರಾಣಕೋಶವೇ. ಸಮಯ ಸಮಯಕ್ಕೆ ಈ ಪ್ರಾಣಕೋಶವು ಬದಲಾಯಿಸ್ತಾ ಇರುತ್ತೆ. ಸ್ವಂತವಾದ ಶಕ್ತಿ ಪ್ರಾಣಕೋಶಕ್ಕೆ ಇಲ್ಲ. ಸಮಯ ಬಂದಾಗ ಈ ಪ್ರಾಣಕೋಶವು ಚಲನೆ ನಿಂತು ಈ ದೇಹಕ್ಕೆ ಮೃತ್ಯುವನ್ನು ತಂದು ಕೊಡುತ್ತೆ. ಇದನ್ನು ಲೇಬಲ್ ಮಾಡಿ ಪ್ರಾಣಮಯ ಕೋಶ ಅನಾತ್ಮ. ಕೃತಕ ಭ್ರಾಂತಿಯ ಒಂದು ವಸ್ತು. ಇನ್ನ ಆಳವಾಗಿ ಹೋಗೋಣ. ಹಾಗಾದರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದದ್ದು ಮನಸ್ಸ? ಪರೀಕ್ಷೆ ಮಾಡೋಣ. ಮನಸ್ಸಿನಲ್ಲಿ ಬದಲಾವಣೆ ಉಂಟಾ? ಅತಿ ಹೆಚ್ಚಿನ ಬದಲಾವಣೆ ಮನಸ್ಸಲ್ಲೇ ಆಗೋದು. ಕೆಲವು ಸಾರಿ ಸಂತೋಷ, ದುಃಖ, ಭಯ, ಸಂಶಯ, ಕೋಪ, ಸದಾ ಬದಲಾವಣೆ ಆಗ್ತಕ್ಕಂಥ ಈ ಮನಸ್ಸು
ತನ್ನದೇ ಆದ ಸ್ವಂತ ಶಕ್ತಿ ಇಲ್ಲ. ಪ್ರಾಣ ನಿಂತ ನಂತರ ಮನಸ್ಸು ಕೂಡ ನಿಂತು ಹೋಗುತ್ತೆ. ಈ ಮನೋಮಯ ಕೋಶವು ಕೂಡ ಅನಾತ್ಮ, ಒಂದು ಕೃತಕ ಮಿಥ್ಯಾ ಪದಾರ್ಥ. ಇನ್ನ ಆಳವಾಗಿ ಹೋಗೋಣ. ಹಾಗಾದರೆ ಮನಸ್ಸನ್ನು ನಿಯಂತ್ರಣ ಮಾಡುವ ಈ ಬುದ್ಧಿಶಕ್ತಿ ಶ್ರೇಷ್ಠವಾಗಿರಬಹುದು. ಪರೀಕ್ಷೆ ಮಾಡೋಣ. ಈ ಬುದ್ಧಿಶಕ್ತಿಯು ಕೂಡ ಸಮಯ ಸಮಯಕ್ಕೆ ಬದಲಾಯಿಸ್ತಾ ಇರುತ್ತೆ. ಕೆಲವು ವಿಷಯಗಳು ಅರ್ಥ ಆಗುತ್ತೆ, ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ. ಮಾನ ಅಪಮಾನದ ಅನಿಸಿಕೆಗಳು ಸಮಯ ಸಮಯಕ್ಕೆ ತನ್ನದೇ ಆದ ಸ್ವಂತ ಶಕ್ತಿ ಈ ಬುದ್ಧಿಶಕ್ತಿಗೆ ಇಲ್ಲ. ಇದು ಕೂಡ ಪ್ರಾಣ ನಿಂತು ಹೋದ ನಂತರ ಅದೇ ಸಮಯಕ್ಕೆ ಮನಸ್ಸಿನ ಜೊತೆಗೆ ನಿಂತು ಹೋಗುತ್ತೆ. ಇದನ್ನು ಲೇಬಲ್ ಮಾಡಿ ಅನಾತ್ಮ, ಕೃತಕ ಅವಿದ್ಯಾ ವಸ್ತು, ಆಳವಾಗಿ ಹೋಗೋಣ. ಈಗ ಒಂದು ಸುಖದ ಅನುಭವ ಆಗ್ತಾ ಇದೆ. ಆನಂದಮಯ ಕೋಶ.
ಇದನ್ನು ಪರೀಕ್ಷೆ ಮಾಡೋಣ. ಈ ಕೋಶವು ಕೂಡ ಸಾಮಾನ್ಯವಾಗಿ ಗಾಢ ನಿದ್ರೆಯಲ್ಲಿ ಮಾತ್ರ ಬರುತ್ತೆ. ಬೇರೆ ಸಮಯಕ್ಕೆ ಇರುವುದಿಲ್ಲ. ಪ್ರತಿದಿನ ಬದಲಾವಣೆಗೆ ಪಾತ್ರರಾದ ಈ ಕೋಶ ಇದರಲ್ಲೂ ಕೂಡ ಸ್ವಂತ ಶಕ್ತಿ ಯಾವುದೂ ಇಲ್ಲ. ದೇಹದ ಮೃತ್ಯುವ ಜೊತೆಗೆ ಈ ಕೋಶವು ಕೂಡ ನಿಂತು ಹೋಗುತ್ತೆ. ಆನಂದಮಯ ಕೋಶ ಅನಾತ್ಮ ಇದು ಕೂಡ ಕೃತಕ ಭ್ರಾಂತಿಯ ಒಂದು ವಸ್ತು. ಇನ್ನ ಆಳವಾಗಿ ಹೋಗೋಣ. ನಿಮ್ಮಲ್ಲಿ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿಯ ಅನುಭವ ಮಾಡಿಕೊಳ್ಳಿ. ಆ ಅರಿವಿನ ಶಕ್ತಿ ದೇಹದಲ್ಲಿ, ಅದೇ ಚೈತನ್ಯ ಶಕ್ತಿ. ಈ ಚೈತನ್ಯ ಶಕ್ತಿಯಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ. ತನ್ನದೇ ಆದ ಒಂದು ಸ್ವಂತ ಶಕ್ತಿ ಇದೆ. ಸ್ವಯಂ ಪ್ರಕಾಶ. ಹಾಗೂ ಈ ಚೈತನ್ಯ ಶಕ್ತಿ ಅಮರ. ಈ 5 ಕೋಶಗಳಿಗೆ
ಶಕ್ತಿ ಮತ್ತು ಜೀವ ನೀಡ್ತಕ್ಕಂತ ಈ ಚೈತನ್ಯ ಶಕ್ತಿಯೇ ಪರಮಶಕ್ತಿ. ಇದೇ ಆ ಪರಮಾತ್ಮ ಬಾಕಿ ಎಲ್ಲವುದು ಅನಾತ್ಮ, ಅಸತ್ಯ, ಅಶಾಶ್ವತ. ಹೇ ಪರಮಾತ್ಮ, ಅಜ್ಞಾನದಿಂದ ನಾನು ಈ ಜೀವ ಈ ದೇಹ ಮನಸ್ಸೇ ನನ್ನ ನಿಜ ಸ್ವರೂಪ ಅಂತ ತಿಳಿದು ಅಜ್ಞಾನದಿಂದ ಭ್ರಾಂತಿಯಿಂದ ಕರ್ಮವನ್ನು ಮಾಡಿ ಮತ್ತಿಷ್ಟು ಕರ್ಮ ಬಂಧನದಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀನಿ. ನಿನ್ನ ಕರುಣೆ ಮತ್ತು ಕೃಪೆಯಿಂದ ಈ ಆತ್ಮಜ್ಞಾನವು ಲಭ್ಯವಾಗಿ ನಾನು ನನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡಿದ್ದೇನೆ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಾಗ್ರಹಾತ್ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತ್ವದನುಗ್ರಹಾತ್. ನಿನ್ನ ಅನುಗ್ರಹದಿಂದಲೇ ಇದು ಸಾಧ್ಯವಾಯಿತು. ಹೇ ಪರಮಾತ್ಮ, ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದೀಯ. ಇದನ್ನು ನನಗೆ ಅರಿವಾಗುವಂತೆ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡು ತಂದೆ. ಇದು ನಿನ್ನ ಕೃಪೆಯಿಂದ ಮಾತ್ರ ಸಾಧ್ಯ. ಈ ಚೈತನ್ಯ ಶಕ್ತಿಯೇ ಸತ್ಯ. ಬಾಕಿ ಎಲ್ಲವೂ ಮಿಥ್ಯ. ಈ ಪರಮಶಕ್ತಿಯೇ ಸತ್ಯ. ಬಾಕಿ ಎಲ್ಲವೂ ಭ್ರಾಂತಿ. ಈ ಆತ್ಮಶಕ್ತಿಯೇ ಸತ್ಯ. ಬಾಕಿ ಎಲ್ಲವೂ ಮಿಥ್ಯ.
ನಷ್ಟೋ ಮೋಹ ನಷ್ಟೋ ಭ್ರಾಂತಿ ನಷ್ಟೋ ಅವಿದ್ಯಾ ನಿಧಾನಕ್ಕೆ ಅಂಗೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟುಕೊಂಡು ಶಾಂತಿಯಿಂದ ಮತ್ತು ಕರುಣೆಯಿಂದ ಕಣ್ಣನ್ನು ತೆಗೆರಿ. ಇವಾಗ ಸಮಯ ಆಗೋಗಿದೆ. ಇನ್ನೊಂದು ಪ್ರಶ್ನೆ ಕೇಳೋದಿತ್ತು. ಈ ಪ್ರಶ್ನೋತ್ತರ ಏನಿದೆ, ಧ್ಯಾನದ ಮುಂಚೆ ಇದ್ರೆ ಒಳ್ಳೇದು, ಏನ್ ಧ್ಯಾನ ಆದ್ಮೇಲೆ ಒಳ್ಳೇದು? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇದೊಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ನನಗೆ. ಅಂದ್ರೆ ಏನಾಗುತ್ತೆ, ಈ ಧ್ಯಾನ ಆದ್ಮೇಲೆ ಇದು ಒಂದು ಸ್ಥಿತಿನೇ ಬೇರೆ ಇರುತ್ತಲ್ಲ, ಈ ಸ್ಥಿತಿಯಲ್ಲಿ ನೀವು ವಾಪಸ್ ಹೊರಡ್ಲಿಕ್ಕೆ ಇಚ್ಛೆ ಪಡ್ತಿರೋ, ಏನು ಇದಾದ್ಮೇಲೆ ಪರವಾಗಿಲ್ವನ? Q&A ಇದ್ರೆ ನಿಮ್ಗೆ ಒಂದು ಪರ್ಸನಲ್ ವಿಚಾರ. ಧ್ಯಾನ ಆದ್ಮೇಲೆ ಇರ್ಲಂತೀರಾ? ಮೆಜಾರಿಟಿ ಏನಂತಾರೆ ಧ್ಯಾನ ಆದ್ಮೇಲೆ? ಓಕೆ, ಮುಂಚೆ ಬೇಡವಾ ಹಾಗಾದ್ರೆ? ರೈಟ್, ಠೀಕ್, ಒಳ್ಳೇದು. ಓಕೆ, ಸರಿ. ಹಾಗಾದ್ರೆ ಇವತ್ತು ಬ್ರೀಫ್ ಆಗಿ ಒಂದು 5-8 ನಿಮಿಷ ನೋಡೋಣ. ಬಹಳ ದೀರ್ಘ ಯಾವ್ದಾದ್ರು ಪ್ರಶ್ನೆ ಇದ್ರೆ ಅದು ಇನ್ನೊಂದಿನ ತಗೋಣ, ನಾಳೆ ತಗೋಣ. ಇವತ್ತಿಗೆ ಇಷ್ಟು ಮಾತ್ರ ನೋಡೋಣ ಏನಾಗುತ್ತೆ. ಓಕೆ, ಎಲ್ಲರೂ ಹೆಚ್ಚಾಗಿ ಧ್ಯಾನ ಆದ್ಮೇಲೆ ಇರ್ಲಿ ಅಂತ ಇದ್ರೆ ಹಾಗೆ ಮಾಡೋಣ. ಇವಾಗ ಹೇಗೆ ನಾವು ಫಾಲೋ ಮಾಡ್ತಾ ಇದೀವಿ ಹಾಗೆ ಮಾಡೋಣ. ಇನ್ನೊಂದು ವಿಚಾರ, ನಮಗೆ ಶ್ರೀ SH ಸೊರಟೂರ್ ಅವ್ರು ಏನಿದ್ದಾರೆ, ಒಂದು ಅವರಿಗೆ ತಿಳಿದಿದ್ದು ಒಂದು ದೃಷ್ಟಾಂತ ನನಗೆ ಹೇಳಿದ್ರು. ಅದನ್ನ ಎಲ್ಲರಿಗೂ ನಿಮಗೆ ಹೇಳ್ಬೇಕಂತ ಒಂದು ವಿಚಾರ. ಅದು ಇವಾಗ ಹೇಗೆ ನಮ್ಮ 5 ಇಂದ್ರಿಯಗಳಿದಾವೆ, ಜ್ಞಾನೇಂದ್ರಿಯಗಳು,
ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಸೊ ಇದು 5 ಇಂದ್ರಿಯಗಳ ಕೆಲಸ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಅಂದ್ರೆ ಕಿವಿಯ ಕೆಲಸ, ಸ್ಪರ್ಶ ನಮ್ಮ ಚರ್ಮದ ಕೆಲಸ, ರೂಪ ನೋಡುವುದು ಕಣ್ಣಿನ ಕೆಲಸ, ರಸ ಅಂದ್ರೆ ರುಚಿಯ ಕೆಲಸ ನಾಲ್ಗೆಯ ಕೆಲಸ, ಗಂಧ ಅಂದ್ರೆ ವಾಸನೆ ಮೂಗಿನ ಕೆಲಸ. ಸೊ ಇಲ್ಲಿ ಇವರು ಏನ್ ಹೇಳಿದ್ರಂದ್ರೆ ಅವ್ರದೊಂದು ದೃಷ್ಟಾಂತ. ಹೇಗೆ ಈಗ ಲಾಕ್ಡೌನ್ ಮಾಡಿದಾರಲ್ಲ, ಲಾಕ್ಡೌನ್ ಅಲ್ಲಿ ನಾವೆಲ್ಲರೂ ಹೇಗೆ ನಮ್ ಸ್ಥಳದಲ್ಲಿ ಕೂತಿದೀವಿ ನೋಡಿ, ಎಲ್ಲೂ ಹೊರಗೆ ಹೋಗದೆ ಮಾಡದೆ. ಆಕ್ಚುಲಿ ನಿಮಗೆ ಇದ್ರದಷ್ಟು ಅನುಭವ ಇಲ್ಲ ಅಲ್ಲಿ, ಆ ಊರುಗಳಲ್ಲಿ ಕರ್ನಾಟಕದಲ್ಲಿ ಅಷ್ಟು ಜಾಸ್ತಿ ಇಲ್ಲ. ಇಲ್ಲಿ ಬಾಂಬೆದಲ್ಲಿ ಇವಾಗ ನಾನು ಹೆಚ್ಚು ಕಡಿಮೆ ಒಂದು 40 ದಿನ ಆಯ್ತೇನೋ ನನ್ನ ಮನೆ ಹೊಸಲ್ ನಾನು ದಾಟಿಲ್ಲ ಹೊರಗಡೆಗೆ, ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಇಲ್ಲಿ. ಸೊ ಹೇಗೆ ಇಲ್ಲಿ ಲಾಕ್ಡೌನ್ ಅಲ್ಲಿ ನಾವೆಲ್ಲರೂ ಒಂದು ನಿಯಮದಿಂದ ಒಳಗಡೆ ಕೂತ್ಕೊಂಡು ಪಾಲನೆ ಮಾಡ್ತಾ ಇದೀವಲ್ಲ, ಹಾಗೆ ಅವ್ರು ಏನ್ ಹೇಳಿದ್ರು, ಈ 5 ಇಂದ್ರಿಯಗಳನ್ನು ಕೂಡ ನಾವು ಲಾಕ್ಡೌನ್ ಅಲ್ಲಿ ಇಡ್ಬೇಕು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇರುತ್ತೆ ನೋಡಿ ಇಂದ್ರಿಯಗಳು. ಯಾವ ಈ ಒಂದು ಇಂದ್ರಿಯ ವಿಷಯದ ವಸ್ತುಗಳ ಕಡೆ ಏನು ಹೋಗ್ತಾ ಇರುತ್ತೆ, ಅದನ್ನ ನಿಂದಿರ್ಸ್ಲಿಕ್ಕೆ ಈ ಒಂದು ಲಾಕ್ಡೌನ್ ಅನ್ನೋ ಒಂದು ಪ್ರಯೋಗ ಅವರು ತಿಳಿಸ್ಲಿಕ್ಕೆ ಹೇಳಿದ್ರು. ಇದಕ್ಕೆ ನಾನೊಂದು ಆಡ್ ಮಾಡ್ತೇನೆ. ಹೇಗೆ 5 ಇಂದ್ರಿಯಗಳು ಲಾಕ್ಡೌನ್ ಅಲ್ಲಿ ಇಡ್ತೀವೋ ಹಾಗೆ ನಮ್ಮ ಮನಸ್ಸನ್ನ ನಾವು ಕ್ವಾರಂಟೈನ್ ಅಲ್ಲಿ ಕೊಡ್ಬೇಕು. ಅದು ಮನೆಯಲ್ಲಿ ಇದ್ರೂ ಕೂಡ, ಇವಾಗ ಯಾರು ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಮನೆಯಲ್ಲಿ, ಅವರು ಒಂದು ರೂಮ್ ನಲ್ಲಿ ಅವ್ರನ್ನ ಬಂದ್ ಮಾಡ್ಬಿಟ್ಟಿರ್ತಾರೆ. ಅವ್ರು ಹೊರಗಡೆ ಬರಂಗೇ ಇಲ್ಲ. ಅವರಿಗೆ ಊಟ ಗೀಟ ಏನಿದ್ರು ಕೂಡ ಅಲ್ಲಿ ಬಾಗ್ಲ ಹತ್ರನೇ ಇಡ್ತಾರೆ, ಅವರು ತಗೋಬೇಕು. ಹೊರಗೆ ಒಂದು ಹೆಜ್ಜೆ ಅವ್ರಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಮನಸ್ಸು ಕೂಡ ಕ್ವಾರಂಟೈನ್ ಮಾಡಿ ನಾವು ಈ ಒಂದು 5 ಇಂದ್ರಿಯಗಳನ್ನ ನಾವು ಲಾಕ್ಡೌನ್ ಅಲ್ಲಿ ಇಟ್ರೆ ವಿಚಾರ ಮಾಡಿ ಹೇಗಾಗ್ಬೋದು, ನಮ್ಗೆ ಎಷ್ಟು ಶಾಂತಿ ಸಿಗ್ಬೋದು. ಸೊ ಇವಾಗಿನ ಮೋಸ್ಟ್ ಯೂಸ್ಡ್ ಟರ್ಮಿನಾಲಜಿ ಅಲ್ಲ, ಅದನ್ನ ಅವ್ರು ತಗೊಂಡು ಇದು ಒಂದು ದೃಷ್ಟಾಂತ ಹೇಳಿದ್ರು. ಅದಾಯ್ತು. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರೂ ಇತ್ತ ಪ್ರಶ್ನೆ? ಹಲೋ, ಹರಿ ಓಂ. ಹರಿ ಓಂ. ಹರಿ ಓಂ. ಹೇಳ್ರಿ. ದೃಷ್ಟಾಂತವನ್ನು ಎಲ್ಲರಿಗೂ ತಿಳಿಸಿ ಹೇಳಿದ್ದು ಬಹಳ ಸಂತೋಷ ಆಯ್ತು ಸರ್. ತಮಗೆ ಅನಂತ ಕೃತಜ್ಞತೆಗಳು. ಒಂದು 2 ನಿಮಿಷದಲ್ಲಿ ಒಂದು ವಿಚಾರ. ಈಗ ನಾವು ಕರ್ಮಯೋಗ ಮುಗಿಸಿ ಧ್ಯಾನ ಯೋಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಹೌದ್ರಿ. ಇವತ್ತು ಧ್ಯಾನ ಯೋಗದ್ದು ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿ ವಿವರಣೆ ಹೇಳಿದಿರಿ ಸರ್, ಬಹಳ ಸಂತೋಷ ಆಗಿದೆ. ಈಗ ಕರ್ಮಯೋಗದ ಬಗ್ಗೆ ನಾವು ಒಂದು ಫ್ಲಾಶ್ ಬ್ಯಾಕ್ ನೋಡಿದ್ರೆ ನನ್ನ ಅನಿಸಿಕೆ, ತಾವು ಈಗ ಮೊನ್ನೆ ಕರ್ಮಯೋಗದ ಬಗ್ಗೆ ಹೇಳೋ ಮುಂದೆ ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ ಅಂತಂದು ಬಹಳ ಚೆನ್ನಾಗಿ ತಾವನ್ನು ವಿವರಣೆ ಕೊಟ್ಟಿದ್ರಿ. ಅದಕ್ಕೆ ನನಗೆ ಅದು ಪ್ರೇರಣೆ ಆದದ್ದು, ಈಗ ಎಲ್ಲರಿಗೂ ನಾವೇನಿಲ್ಲೇ ತಮ್ಮ ಪ್ರವಚನ ಕೇಳ್ತೀವಿ, ಎಲ್ಲರಿಗೂ ಅದು ಅನುಭವ ಬಂದದ್ದು ನನ್ನ ಅನಿಸಿಕೆಯಲ್ಲಿ ತಮ್ಮ ಸಿಸ್ಟರು ಗ್ರೇಟ್ ಶ್ರೀಮತಿ ಸೀತಕ್ಕ ಅವರು ತಮಗೆ ಈ ಲಾಕ್ಡೌನ್ ಆದ ಕೂಡಲೇ ನೀವು ಪ್ರವಚನ ಯಾಕೆ ಮಾಡಬಾರ್ದು, ಈ ಸಮಯವನ್ನು ಯಾಕೆ ಸದುಪಯೋಗ ತಗೋಬಾರ್ದು ಅಂತಂದು ಅವ್ರು ತಮಗೆ ಆದೇಶ ಕೊಟ್ಟ ತಕ್ಷಣನೇ ತಾವು ಈ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದನೆ ಪ್ರವಚನ ಶುರು ಮಾಡಿ ಇವತ್ತು ತಾವು ಹೇಳಿದಂಗೆ 50ನೇ ದಿವಸಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದೀವ್ರಿ. ಇದು ನಿಜವಾದ ನಿಷ್ಕಾಮ ಕರ್ಮ. ಇದು ಪರಮಾತ್ಮ 100ಕ್ಕೆ 200% ಅದನ್ನು ತಮಗೆ ಮೆಚ್ಚಿದ ಅನ್ರಿ ಪರಮಾತ್ಮ. ತಮಗೆ ಅಭಿನಂದನೆಗಳು. ಸೀತಕ್ಕ ಅವರಿಗೆ ಇನ್ನೂ ಡಬಲ್ ಅಭಿನಂದನೆಗಳು. ತಮ್ಮಿಂದ ಎಲ್ಲರಿಗೂ ಆತ್ಮಜ್ಞಾನ ಲಭ್ಯ ಆಗ್ಲಿಕ್ಕೆ ತಾವಿಬ್ಬರು ಕಾರಣೀಭೂತರಾಗಿದ್ದೀರಿ ಅಂತ ಹೇಳಿ ತಮ್ಮ ಪುನಃ ಅನಂತ ವಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಹರಿ ಓಂ. ಬಹಳ ಧನ್ಯವಾದಗಳು ರೀ. ಧನ್ಯವಾದಗಳು. ಹರಿ ಓಂ. ಹರಿ ಓಂ. ಹರಿ ಓಂ. ಹಲೋ. ಹರಿ ಓಂ. ಹರಿ ಓಂ. ಹೇಳ್ರಿ ಲಕ್ಷ್ಮಿ ಅವರೇ. ಓಕೆ, ಕರೆಕ್ಟ್. ನೀವು ಹೇಳೋದು ಒಂದು ರೀತಿನಲ್ಲಿ ಎಲ್ಲ ಕ್ವಾರಂಟೈನ್ ಮಾಡ್ಬೇಕು ಅಂತ. ನನಗೆ ಈಗ
ಪರಮಾಂಸರಿದ್ದು ಬಹಳ ಓದ್ತಿರ್ತೀನಿ. ಅವ್ರೇನ್ ಹೇಳ್ತಾರೆ, ಮನಸ್ಸಿನ ಕಟ್ಟಾಟದ ಕಷ್ಟ, ಯಾಕಂದ್ರೆ ಅದು ವಿರೋಧ ಸ್ವಭಾವ ಹರಿಯೋದು. ಸೊ ಎಲ್ಲ ನಮ್ಮ ಇಂದ್ರಿಯಗಳಾಗ್ಲಿ ಎಲ್ಲನೂ ಅಷ್ಟೇ, ನಾವು ಕೇಳ್ಬೇಕು ಅಂತ ಆಸೆ ಪಡ್ತಿರ್ತೀವಿ, ಮಾತಾಡ್ಬೇಕು ಅಂತ ಆಸೆ ಪಡ್ತೀವಿ. ಅದನ್ನ ಒಳ್ಳೆ ದಿಕ್ಕಲ್ಲಿ ಮಾಡಿ, ಅದರಿಂದ ಮಾತಾಡ್ಬೇಕಾ, ಆಯ್ತು ಭಗವಂತನ ಸ್ತೋತ್ರ ಮಾಡಿ, ಬಾಯಿ ನಾಲ್ಗೆ ಅಲ್ಲಾಡ್ತಿರುತ್ತೆ, ತೃಪ್ತಿ ಸಿಗುತ್ತೆ, ಅದು ಒಳ್ಳೆ ಆಗುತ್ತೆ. ಅದೇ ತರ ಮನಸ್ಸು ಬಹಿರ್ಮುಖನೇ ಬಹಳ ಅಲ್ಲಾಡ್ತೀವಿ, ಅದನ್ನ ಅಂತರ್ಮುಖ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ್ದು ಕಷ್ಟ ತುಂಬಾ ಕಷ್ಟ ಅಂತಂತಾರೆ. ಇದು ಹೇಗೆ ನಾವು ಕ್ವಾರಂಟೈನು ಅದು ಅಥವಾ ಇದು ಅನಾತ್ಮ ಇದು ನೋಡಿ, ಇದು ನೀವೇನ್ ಹೇಳಿದ್ರಿ ಅದು ಸ್ಟೇಜ್ ಆಯ್ತು, ಅದು ಇನಿಷಿಯಲ್ ಸ್ಟೇಜ್ ಆಯ್ತು. ಮೊದ್ಲು ನಾವು ನೀವ್ ಹೇಳಿದ್ದು ಅದು ಕರೆಕ್ಟೇ, ಅದು ತಪ್ಪಿಲ್ಲ. ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಒಂದೇ ಸರ್ತಿ ಮನಸ್ಸನ್ನ ಹಿಡಿದಾಕಕ್ ಆಗೋದಿಲ್ಲ. ಸೊ ಬಾಹ್ಯವಾಗಿರ್ತಕ್ಕಂಥ ಮನಸ್ಸನ್ನ ಅದನ್ನ ಏನ್ ಮಾಡ್ಬೇಕು, ಮೊದ್ಲು ನಾವು ಆಂತರಿಕ ತಗೊಳ್ಬೇಕಂತಂದ್ರೆ ಒಂದ್ ಕಡೆ ಸ್ಟೆಬಿಲೈಸ್ ಮಾಡ್ಬೇಕು ಅದನ್ನ. ಸೊ ಈ ರೀತಿ ನೀವೇನ್ ಹೇಳಿದ್ರಿ, ಇವಾಗ ಕರ್ಮ ಮಾಡೋದಿದೆಯಲ್ಲ, ಹೇಗೆ ಕಾಮ್ಯ ಕರ್ಮದಿಂದ ನಾವು ನಿಷ್ಕಾಮ ಕರ್ಮಕ್ಕೆ ಹೋಗ್ತೀವಿ ನೋಡಿ. ಕರ್ಮ ಮಾಡಿ ಮೊದ್ಲು ನಾವು ಕರ್ಮ ಎಲ್ಲಿ ನಿಷಿದ್ಧದಿಂದ ನಾವು ಕಾಮ್ಯ ಕರ್ಮಕ್ಕೆ ಬಂದ್ವಿ. ಮಾಡಬಾರದ ಕರ್ಮದಿಂದ ಒಳ್ಳೆ ಕರ್ಮ ಎಲ್ಲಿ ನಮಗೆ ಫಲ ಸಿಗುತ್ತೆ, ಅದರದ್ದು ನಮಗೆ ಅನುಭವ ಆಗತ್ತೆ, ಆ ಕರ್ಮ ಮಾಡು. ಅಂದ್ರೆ ಏನಾಯ್ತು, ನಿಷಿದ್ಧ ಕೆಟ್ಟ ಕೆಲಸ ಮಾಡೋದಕ್ಕಿಂತ ನೀನು ಒಳ್ಳೆ ಕೆಲಸ ನಿನ್ನ ಒಂದು ಸಮೃದ್ಧಿಗೋಸ್ಕರ ನೀನ್ ಮಾಡು. ಈ ಒಂದು ಕಾಮ್ಯ ಕರ್ಮದಿಂದ ನಾವು ಫೈನಲಿ ನಿಷ್ಕಾಮ್ಯ ಕರ್ಮಕ್ಕೆ ಹೋಗ್ಬೇಕು. ನಿಷ್ಕಾಮ್ಯ ಕರ್ಮ ಅಂದ್ರೆ ಇವಾಗ ಹೇಗೆ ಸೋಟೂರವ್ರು ಹೇಳಿದ್ರು ನೋಡಿ, ಅಲ್ಲಿ ನಮಗೆ ಯಾವುದೇ ತರದ ಯಾವುದು ಆರ್ಥಿಕ ಆಸೆ ಇಲ್ಲ ಅಲ್ಲಿ. ಈ ಕಾಮ್ಯ ಕರ್ಮದಲ್ಲಿ ಏನಿದೆ, ಒಂದ್ ಕೆಲಸ ಮಾಡಿದ್ರೆ ನಮ್ಗೆ ಸಿಕ್ಕರೆ ನಾವು ಮಾಡ್ತೀವಿ ಅಂತೀವಲ್ಲ, ಅದೇ ಫಲದ ಆಸೆ ಅಂದ್ರೆ ಏನು, ಅಲ್ಲಿ ನಮ್ಗೆ ಏನ್ ಬೇಕು, ನಮಗೆ ಅಲ್ಲಿ ಏನೋ ಫಲ ಸಿಗುತ್ತೆ ಅಂತ ನಾವು ಮಾಡ್ತೀವಲ್ಲ. ಇಲ್ಲಿ ಏನಿದು, ನಾವು ನಿಷ್ಕಾಮ್ಯ ಕರ್ಮದಲ್ಲಿ ನಾವು ಭಗವಂತಿಗೆ ಅರ್ಪಣೆ ಮಾಡಿ, ನಿನ್ನ ಸೇವೆಯಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಯಾವುದೇ ತರದ ಆರ್ಥಿಕ ಒಂದು ಇಚ್ಛೆ ನಾನು ಇದ್ರಲ್ಲಿ ಇಟ್ಕೊಂಡಿಲ್ಲ. ಸೊ ಇಲ್ಲಿ ಮುಂದೆ ಯೋಗಿಗಳು ಮತ್ತೆ ಸನ್ಯಾಸಿಗಳು ಇದನ್ನೇನಿದೆ ಅದನ್ನೇ ಹೇಳೋದು. ಅವ್ರು ಯಾವ್ದು ಒಂದು ದುಡ್ಡಿಗೋಸ್ಕರ ಯಾವ್ದು ಮಾಡೋದಿಲ್ಲ, ಅವರು ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡೋದು. ದಿಸ್ ದಿ ಹೈಯೆಸ್ಟ್ ಸ್ಟೇಜ್. ಸೊ ಹಾಗೆ ನೀವು ಮನಸ್ಸನ್ನ ಏನಿದೆ, ಮೊದ್ಲು ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಬೇರೆದಕ್ಕೆಲ್ಲ ವೆಚ್ಚ ಮಾಡೋ ಬದಲು ಒಂದು ಒಳ್ಳೆ ಕಾರ್ಯಕ್ಕೆ ವೆಚ್ಚ ಮಾಡೋದು. ಸೊ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಏನೋ ಒಂದು ಪೂಜೆ ಮಾಡಿಸ್ತೀರಿ, ಇಲ್ಲ ಒಂದು ಹೋಮ ಹವನ ಮಾಡಿಸ್ತೀರಿ. ಹೋಮ ಹವನದಲ್ಲಿ ಏನು, ನಾವು ಹೋದ ತಕ್ಷಣ ಕೇಳ್ತೀವಿ, ನನಗೆ ನನ್ನ ಮಗಳಿಗೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನನಗೆ ಮಗಂಗೆ ನೌಕರಿ ಸಿಗ್ಬೇಕು, ಇಲ್ಲ ನನಗೆ ಏನೈತೆ ನನ್ನ ಸೊಸೆಗೆ ಮಕ್ಕಳಾಗ್ಬೇಕು, ಮಕ್ಕಳಾಗ್ಬೇಕು, ಇವೆಲ್ಲ ಇದೇನೋ ಒಂದು ಆಸೆ ಕೇಳ್ತೀವಲ್ಲ. ಅದನ್ನೇ ಬಿಟ್ಟು ಅದರಲ್ಲಿ ಹೆಚ್ಚಿಂದ ಏನಾಗುತ್ತೆ ನೀವು ಕೇಳ್ಬೇಕಂತಂದ್ರೆ, ಅಲ್ಲಿ ನೀವು ಕೇಳೋದು ನನಗೆ ಅದನ್ನು ಆಸೆ, ನನಗೆ ನೀವು ಭಕ್ತಿ, ಜ್ಞಾನ, ವೈರಾಗ್ಯ ಕೊಡು ಅಂತೇಳಿ, ಅದ್ರಲ್ಲಿ ಮುಕ್ತಿನೂ ಬರುತ್ತೆ. ಸೊ ಕೇಳೋದನ್ನ ಕೇಳೋದು ಪರಮಾತ್ಮಂಗೆ, ನೀನ್ ಇದು ಕೊಡಪ್ಪ, ನಿನ್ನ ಕಡೆ ನನಗೆ ಒಂದು ಪ್ರೀತಿ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು, ನಿನ್ನ ಸೇರೋದಕ್ಕೆ ನನಗೆ ಏನ್ ಬೇಕೋ ಅದು ಕೊಡು ಅಂತ ಇದು. ಸೊ ಇಲ್ಲಿ ನೀವು ಹೇಳೋದು ಫಸ್ಟ್ ಸ್ಟೇಜು, ನೀವು ಮನಸ್ಸನ್ನ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಹಿಡಿಯೋದಕ್ಕೆ ನೀವು ಮಾಡಿ ಅದನ್ನ ಅಲ್ಲೇ ಭಗವಂತನ ಚಿಂತೆ ಮಾಡೋದು, ಮತ್ತೆ ಭಗವಂತನ ವಾಣಿ ಹೇಳೋದು, ಇಲ್ಲ ಭಗವಂತನ ನಾಮ ಕೇಳೋದು. ಸೊ ಎಲ್ಲ ಇಂದ್ರಿಯಗಳಿಗೆ ನೀವೇನ್ ಕೆಲಸ ಕೊಟ್ಬಿಟ್ರಿ, ಎಲ್ಲ ಭಗವಂತಂದೇ ಕೊಟ್ರಿ. ಅದಾದ್ಮೇಲೆ ಅಷ್ಟಕ್ಕೆ ಏನಾಯ್ತದ, ನಿಮ್ದು ಒಳ್ಳೆ ಕರ್ಮ ಆಯ್ತು. ಆದ್ರೆ ಇಲ್ಲಿ ಧ್ಯಾನ ಯೋಗದಲ್ಲಿ ಅದು ಕೆಲ್ಸಕ್ಕೆ ಬರೋದಿಲ್ಲ, ಕರ್ಮಯೋಗದಲ್ಲಿ ಅದು ಬರ್ತದೆ. ಕರ್ಮಯೋಗದಲ್ಲಿ ಅದು ಸತ್ಕರ್ಮ ಆಗತ್ತದು. ಆದ್ರೆ ಧ್ಯಾನ ಯೋಗದಲ್ಲಿ ಪರಮಾತ್ಮ ಏನಂತಾನೆ, ಆ ನಿಜ ಸ್ಥಿತಿ ಏನಿದೆ ಅದನ್ನ ವಿಚಾರ ಮಾಡಿ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ನೀನ್ ತೆಗಿ, ಮೊದ್ಲು ತೆಗೆದು ನೀನ್ ನನ್ನಲ್ಲಿ ಸ್ಥಿರನಾಗಿರು. ಯೋಗ ಅಂದ್ರೆ ನನ್ನ ಜೊತೆಗೆ ಸೇರ್ಕೊ ನೀನಿಲ್ಲಿ. ಅದಕ್ಕೆ ನಿಮಗೆ ನಾನು ಮದುವೆದ ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲಿ. ಏನಂದ್ರೆ ಮದುವೆಯಲ್ಲಿ ಒಂದು ಗಂಡು ಹೆಣ್ಣು ಒಂದಾಗ್ತಾರಲ್ಲ ಅಲ್ಲಿ. ಸೊ ಇಲ್ಲಿ ಜೀವಾತ್ಮ ಪರಮಾತ್ಮ ಒಂದಾಗುತ್ತೆ. ಅಲ್ಲ ಹೇಳ್ತಿರೋದು, ನನಗೆ ಮನಸ್ಸು ಆ ಪ್ರಬುದ್ಧತೆ ಒಂದು ಪಡೆಯೋ ತನಕ ಇದಿಷ್ಟು ಮುಂಚೆ ಇದು ಯೋಚನೆ ಮಾಡಿದ್ರೆ ಅದು ಕ್ಯಾಚ್ ಮಾಡಕ್ಕೆ ಇರುತ್ತಲ್ಲ. ಇವಾಗ ನೋಡಿ, ಆತ್ನಾದ್ರೂ ಏನ್ ಹೇಳ್ತಾನೆ ಪರಮಾತ್ಮ, ಇಲ್ಲಿ ಮುಂದೆ ಎಲ್ಲ ಅವರೆಲ್ಲ ಅದನ್ನ ಹೇಳ್ಕೊಡ್ತಾರೆ. ನೀನ್ ಎಲ್ಲಿಗೆ ನಿಂತಿರ್ತೀಯೋ ನಿನಗೆ
ಅದೇ ರೀತಿ ನಾನು ಮುಂದೆ ನಿಂದ ಕರ್ಮ ಪ್ರಾರಬ್ಧದ ಪ್ರಕಾರ ನಿನಗೆ ಈ ಜೀವ ಇಲ್ಲ ಅಂದ್ರೆ ನಾನು ಇನ್ನೊಂದು ಜೀವನ ನಿನಗೆ ಯಾವ ರೀತಿ ಕೊಡ್ತೀನಿ, ಎಲ್ಲಿ ನಿನಗೆ ಅನುಕೂಲವಾಗಿರುತ್ತೋ ಇನ್ನು ಹೆಚ್ಚಿನ ಅನುಕೂಲವಾಗಿರ್ತಕ್ಕಂಥ ಜೀವನ ಕೊಟ್ಟು ನಿನಗೆ ಎಲ್ಲಿ ನಿಂತಿರ್ತೀಯೋ ಅಲ್ಲಿಂದ ನಾನು ಮುಂದೆ ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತಾರೆ. ಆಶ್ವಾಸನೆ ಕೂಡ ಪರಮಾತ್ಮ ಕೊಡ್ತಾನೆ ಮುಂದೆ. ಸೊ ಹಾಗಾಗಿ ನಾವು ಆ ಸ್ಟೇಜ್ ಅಲ್ಲಿ ರೈಟ್ ಟ್ರ್ಯಾಕ್ ಅಲ್ಲಿ ಇದೀವೋ ಇಲ್ಲ ಅಂತ ನಾವು ನೋಡ್ಕೋಬೇಕಷ್ಟೇ. ಸೊ ನೀವ್ ಹೇಳೋದು ಇದು ಹಿಂದಿನ ಸ್ಟೆಪ್ಸ್ ಇದೆಲ್ಲ ನೀವ್ ಹೇಳಿದ್ದು, ಅದನ್ನ ಮಾಡ್ಲೇಬೇಕು. ಅದ್ ಮಾಡಿದ್ಮೇಲೆ ನಾವು ಈ ಧ್ಯಾನ ಯೋಗ ಸ್ಟೆಪ್ಪಿಗೆ ಬರ್ತೀವಿ ನಾವು. ಹೇಳ್ತಾರೆ ಅದು ಆಗಕ್ಕೂ ಮುಂಚೆನೆ ನಾವು ಇಷ್ಟು ಮುಂದೆ ಯೋಚನೆ ಮಾಡಿದ್ರೆ ಟ್ಯಾಕ್ಸ್ ಮಾಡೋಕೆ ಕಣ್ ಬಿಟ್ಟು ಕೂಡಲೇ ಆಯ್ತು ಅದೇ ಸ್ವಭಾವ, ಅದೇ ಫೋನು, ಅದೇ ವ್ಯವಹಾರ ಹಂಗ ಹೋಗ್ತಾ ಇದ್ರೆ ಕರೆಕ್ಟ್ ನಿಲ್ಲೈತೆ ಅಂತ ನನಗೆ ನೀವು ಕರ್ಮನ ಮಾಡೋದನ್ನ ಪ್ರತಿಯೊಂದು ನೀವು ಏನನ್ನ ನೋಡಿ, ಫೋನ್ ನೋಡ್ಲಿ ಇಲ್ಲ ಯಾವುದೇ ವ್ಯವಹಾರ ಆಗ್ಲಿ, ಅದನ್ನ ಪರಮಾತ್ಮಗೆ ಅರ್ಪಣೆ ಮಾಡಿದ್ರೆ ನಿಮಗೆ ಆಯ್ತಲ್ಲ, ಅಲ್ಲಿ ಮನಃಶುದ್ಧಿ ಆಗೋಯ್ತಲ್ಲ. ಮನಃಶುದ್ಧಿ ಆದ ತಕ್ಷಣ ನಿಮಗೆ ತಿಳಿ ನೀರಾದಂಗೆ ಅದೆಲ್ಲ ಕಾಣಿಸುತ್ತೆ ನಿಮಗೆ. ಪ್ರತಿಯೊಂದು ಕರ್ಮ ನೀವು ಅಲ್ಲಿ ನೀವು ನಾಮಸ್ಮರಣೆ ಮಾಡಿ ಆ ಕಾರ್ಯವನ್ನು ಭಗವಂತಂಗೆ ಅರ್ಪಣೆ ಮಾಡಿ. ಒಂದ್ಸರಿ ಅದೇ ಧರ್ಮರಾಯನ ಒಂದು ಕಥೆ ಹೇಳ್ತಾರೆ, ಸತ್ಯವನ್ನ ನುಡಿಬೇಕು ಅಂತ ಹೇಳ್ತಾರಂತೆ. ಎಲ್ಲಾ ಕ್ಲಾಸಸ್ ಎಲ್ಲ ಮುಗಿದು ಕೊನೆ ಕ್ಲಾಸಿಗೆ ಬಂದ್ರೆ ಒಬ್ರು ಕೇಳಿದ್ರಂತೆ, ಏನಪ್ಪ ನೀನೇ ಕಲ್ತು ಸತ್ಯವನ್ನ ನುಡಿಬೇಕು ಅಂತ. ಫಸ್ಟ್ ಇನ್ನು ಫಸ್ಟ್ ಲೆಸನ್ ಹೇಳ್ತಾ ಇದೆಯಲ್ಲ ನೀನು ಅಂದ್ರೆ, ನಾನು ಫಸ್ಟ್ ಅದನ್ನ ಕಲಿಸಿಲ್ಲ ಪೂರಾ, ನಾ ಸೆಕೆಂಡ್ ಲೆಸನ್ ಹೇಳ್ತೀನಿ ನಾನು ಅಂತ ಅಂದ್ರಂತೆ. ಹಾಗನ್ಸ್ಬಿಡುತ್ತೆ ನನಗೆ. ಸೊ ನಾನು ಇಷ್ಟ ನಾವು ಯೋಚನೆ ಅಲ್ಲಿ ಹೋಗ್ತಿರತ್ತಲ್ಲ, ಹೇಗೆ ಟ್ಯಾಲಿ ಆಗತ್ತಾ ನಿಜವಲ್ಲ 20 ನಿಮಿಷ ಯೂಸ್ ಆಗತ್ತಾ ಮಾಡ್ತಾ ಹೋಗಿ, ಗೊತ್ತಾಗತ್ತೆ, ಏನ್ ತೊಂದರೆ ಇಲ್ಲ. ಅದು ಡಿಫ್ರೆಂಟ್ ಸ್ಟೇಜ್, ನೀವ್ ಹೇಳೋದು ಸ್ಟೇಜ್ ಕರೆಕ್ಟ್. ಒಂದ್ ಸ್ವಲ್ಪ ಇದನ್ನ ಆದ್ಮೇಲೆ ಮುಂದಿನ ಸ್ಟೇಜ್ ಅದು ಅಬ್ಸಲ್ಯೂಟ್ಲಿ ಫೈನ್ ಮಾಡಿ. ಓಕೆ ಅವ್ರೆ, ನಮಸ್ಕಾರ. ಹರಿ ಓಂ. ಓಕೆ, ಇಲ್ಲಿಗೆ ಸಮಾಪ್ತಿ ಮಾಡೋಣ ಹಾಗಾದ್ರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಪರಮಾತ್ಮ ನಿನಗೆ ಅನಂತ ಅನಂತ ಕೋಟಿ ವಂದನೆಗಳು, ಕೃತಜ್ಞತೆಗಳು. ನಿನ್ನ ಕೃಪೆ ಕರುಣೆ ನಮ್ಮ ಮೇಲೆ ಸದಾ ಇರಲಿ. ಗುರು ಪರಂಪರಕ್ಕೆ ನಮ್ಮ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಹರಿ ಓಂ. ಮತ್ತೆ ನಾಳೆ ಭೇಟಿ ಆಗೋಣ.